ನಮಸ್ತೆ ಸರ್. ನಮಸ್ಕಾರಮ್ಮ. ಇದು ಅಮೃತ್ ವಿಷನ್ ಸ್ಪೀಕರ್ಸ್ ಅಂತ ನಾವು ಒಂದು ವರ್ಷದಿಂದ ಇದು ಯೂಟ್ಯೂಬ್ ಸಕ್ರಿಯವಾಗಿದೆ. ಸಾಕಷ್ಟು ಕಿರುಚಿತ್ರಗಳನ್ನ ಮಾಡಿ ಅದರಲ್ಲಿ ಹಾಕ್ತಾ ಇದ್ದೀವಿ. ಬಹಳ ಸಂತೋಷ. ಹಾಗೆ ಇನ್ನು ಮುಂದುವರೆದು ಈಗ ನಾವೆಲ್ಲ ಒಂದಷ್ಟು ಕಲಾವಿದರು ಇಲ್ಲಿ ಒಗ್ಗೂಡ್ಕೊಂಡಿದ್ದೀವಿ. ನಮಗೆ ಅಷ್ಟು ಅವಕಾಶಗಳಿಲ್ಲ, ಜಾಸ್ತಿ ಮೇಲಕ್ಕೂ ಹೋಗ್ತಾ ಇಲ್ಲ, ಕೆಳಗೂ ಬರ್ತಾ ಇಲ್ಲ, ಎಲ್ಲ ಒಂದೊಂದ್ ಕಡೆ ಸಿಗ್ತಾ ಇದೆ. ಹಂಗಾಗಿ ನಮಗೆ ನಿಮ್ಮ ಬಗ್ಗೆ ಆಸಕ್ತಿ ಮತ್ತು ನೀವು ಸಹ ನಮ್ಮ ಕಿರುಚಿತ್ರದಲ್ಲಿ ಮಾಡಿದ್ದೀರಾ, ಒಂದೆರಡು ಕಿರುಚಿತ್ರದಲ್ಲಿ ನಿಮ್ಮನ್ನ ಒಂದು ಸಂದರ್ಶನ ಮಾಡಿ ನಿಮ್ಮ ಅನುಭವಗಳನ್ನ ಕೇಳೋಣ ಅಂತ ಅನಿಸ್ತು. ಹಾಗಾಗಿ ನಿಮ್ಮನ್ನ ಇಲ್ಲಿ ಅಮೃತ್ ವಿಷನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ನಿಮ್ಮನ್ನ ಕರ್ತಿದ್ದೀವಿ. ಹೇಳಿ ಸರ್. ನನ್ನ ಬಾಲ್ಯದಲ್ಲಿ ಸಾಕಷ್ಟು ಅಂದ್ರೆ ನನ್ನ ತಂದೆ, ನನ್ನ ತಾಯಿ, ನಾವು ಹುಟ್ಟಿದ್ದು ಬೆಂಗಳೂರೇ, ಬಸವನಗುಡಿ, ಬೆಳೆದೆಲ್ಲ ಬ್ಯಾಂಗ್ಳೂರು ವಿಶ್ವವಿದ್ಯಾನಿಲಯ. ಅಂದ್ರೆ ನನ್ನ ತಂದೆ ಅಲ್ಲಿ ಕಾರ್ಯನಿರ್ವಹಿಸ್ತಿದ್ರು. ಅಲ್ಲಿ ಒಂದು ರೋಚಕ ಕಥೆಗಳಿದೆ ಅಲ್ಲಿ ಕೆಲವು ಇದರಲ್ಲಿ. ನನ್ನ ಅವಾಗ ಅಷ್ಟು ಜ್ಞಾಪಕ ಶಕ್ತಿ ಇಲ್ಲದೇ ಇದ್ರು ಸಹ ಅಲ್ಲಿ ಒಂದು ಘಟನೆ ನಡೀತು. ಅದು ನನಗೆ ನಮ್ಮ ಮನಸ್ಸಿನಲ್ಲೇ ಬಹಳ ಪರಿಣಾಮ ಬೀರಿತು. ಅಂದ್ರೆ ನೀವು ಕಾಲೇಜ್ ಇಲ್ಲ, ನಾನು ಸ್ಕೂಲ್ ಲೈಫಲ್ಲೇನೆ. ಏನಂತಂದ್ರೆ ನಮ್ಮ ತಂದೆಗೆ ಕೆಲಸ ಇಲ್ಲ, ನಮ್ಮ ತಾಯಿಗೂ ಕೆಲಸ ಇರಲಿಲ್ಲ. ಆಕ್ಚುಲಿ ನಮ್ಮ ತಾಯಿ ಗಾಢ ಕೆಲಸ ಮಾಡ್ತಿದ್ರು. ಬ್ಯಾಂಗ್ಳೂರು ಅದೇ ಯೂನಿವರ್ಸಿಟಿಯಲ್ಲಿ ಗಾಢ ಕೆಲಸ ಮಾಡ್ತಿದ್ರು. ಸೊ ಅವಾಗ ಒಂದಿನ ಏನಾಯ್ತು ಅಂದ್ರೆ ನಮ್ಮ ತಂದೆ ಎಲ್ಲ ಆಚೆ ಹೋಗಿದ್ರು. ನಾನು ಸ್ಕೂಲ್ ಮುಗಿಸ್ಕೊಂಡು ಬೇಗ ಬಂದಿದ್ದೆ. ಮನೆ ಇರ್ಲಿಲ್ಲ ನಮ್ಗೆ, ಮರದ ಕೆಳಗಡೆ ಇದ್ವಿ ನಾವು. ಮರದ ಕೆಳಗಡೆ ಇದ್ವಿ. ಮನಕ್ ಹೋಗ್ಬೇಕಾದ್ರೆ ಅಲ್ಲಿ ಒಂದು ವರಂಡ ಇತ್ತು, ಅಲ್ಲಿ ಹೋಗಿ ಮಲಗ್ತೀವಿ. ಹೌದು. ಸೊ ಏನಾಯ್ತು, ಅವತ್ತು ಜೋರು ಮಳೆ ಬಂದ್ಬಿಡುತ್ತೆ. ನಮ್ಮ ತಾಯಿ ಒಂದು ಒಲೆ ಹಚ್ಚಿ ಈಚೆಗಡೆ ಒಂದು ಒಲೆ ಹಾಕಿ ಅಲ್ಲಿ ಅಡುಗೆ ಮಾಡ್ಕೊಳ್ತಾ ಇದ್ದಿತ್ತು. ಅಡುಗೆ ಮಾಡ್ಕೋಬೇಕಾದ್ರೆ ಮಳೆ ಜೋರು ಬಂತು, ಮುದ್ದೆ ತಿರುಗ್ತಾ ಇತ್ತು. ಆ ಮಡಕೆ ಪಡಾರ್ ಅಂತ ಹೊಡೆದೈತು. ಬಿಸಿಗೂ ಮಳೆಗೂ ಮಡಕೆ ಹೊಡೆದೈತು. ಅದು ನನಗೆ ಅದನ್ನ ಇನ್ನೂ ನಾನು ಮರೆಯಕ್ಕಾಗಲ್ಲ. ನನ್ನ ತಾಯಿ ನೆನೆಸ್ಕೊಂಡ್ರೆ ಕಣ್ಣು ನೀರು ಬರುತ್ತೆ. ತುಂಬಾ ಕಷ್ಟ ಬಿದ್ರು ಅವರು. ಸೊ ಮಳೆ ಕಮ್ಮಿ ಆಯ್ತು. ನಮ್ಮ ತಂದೆ ಎಲ್ಲಿರೋ ಓಡ್ ಬಂದು ಆಮೇಲೆ ಅದನ್ನೆಲ್ಲ ಇಟ್ಕೊಂಡು ಆ ವರಂಡ ಹತ್ರ ಹೋಗಿ ಆ ಮುದ್ದೆನೆಲ್ಲ ಮತ್ತೆ ತಿರುಗಿ ಅದೇನು ಒಡೆದೋಗಿತ್ತು ಅದರಲ್ಲೇ ಊಟ ಮಾಡಿದ್ವಿ. ಆಮೇಲೆ ಇದನ್ನೆಲ್ಲ ಯಾರು ಗಮನಿಸ್ತಾ ಇದ್ರು ಅಂತಂದ್ರೆ ಒಬ್ಬರು ಇಂಜಿನಿಯರ್ ಗಮನಿಸ್ತಾ ಇದ್ರು. ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಅಲ್ಲಿ ಒಬ್ಬರು ಇಂಜಿನಿಯರ್ ಗಮನಿಸಿ ನೋಡಿ ಆಮೇಲೆ ನನ್ನ ತಂದೆನ ಅವರು ರೂಮ್ಗೆ ಕರೆದ್ರು. ಬಾಯಿಲಿ ಅಂತ ಕರೆದಾಗ ನನ್ನ ಅವ್ರ ಜೊತೆ ಕರ್ಕೊಂಡು ಹೋದ್ರು. ಏನೇನು ಬುದ್ಧಿಗಳು ನನಗೆ, ಹೆಣ್ಮಕ್ಳು ನನ್ ಬಿಟ್ಟಿಗೆ, ಮಳೆ ಬರ್ತಾ ಇದೆ, ಅಡುಗೆ ಮಾಡ್ಕೊತಿದ್ರ, ಯಾಕೆ ನಿಮ್ಗೇನು ಕೆಲಸ ಇಲ್ವಾ ಅಂತ ಕೇಳೋದು. ಅದಿಲ್ಲ ಸರ್ ನೀನೇನು ಮಾಡ್ಕೊಂಡಿದ್ಯಾ? ಇಲ್ಲ ಸರ್ ನಾನೇನು ರಸ್ತೆಯಲ್ಲಿ ವ್ಯಾಪಾರ ಮಾಡ್ಕೊಂಡಿರ್ತಿದ್ದೆ, ನಮ್ಮೂರು ಗಾರೆ ಕೆಲಸ ಇಲ್ಲೇ ಕೊಟ್ಟಿರೋದು ಮಾಡಿ. ಸರಿ, ಒಂದು ಕೆಲಸ ಮಾಡು, ನಾಳೆಯಿಂದ ನಮ್ಮ ಆಫೀಸಲ್ಲಿ ಬಂದು ನನ್ನ ನೋಡು ಅಂತೇಳಿ ಅವ್ರಿಗೆ ಇವತ್ತು ನಾನು ನನ್ನ ಫ್ಯಾಮಿಲಿ ಹೃದಯಪೂರ್ವಕ ನಮಸ್ಕಾರಗಳನ್ನು ಬಯಸ್ತೇನೆ. ನೆನೆಸ್ಕೋಬೇಕು ಲೈಫ್ ಟೈಮ್ ಅನ್ನೋದು ಒಂದು ನಿರ್ದೇಶನ ಹೇಳ್ತಾ ಇದ್ದಾರೆ. ಹೌದು, ಅವರು ಹಾಲಪ್ಪ ಅಂತ ಹೇಳಿ. ಹೌದು. ಸರಿ, ನೆಕ್ಸ್ಟ್ ಡೇ ನಮ್ಮ ತಂದೆ ಅಲ್ಲಿ ಹೋದಾಗ ಅವ್ರಿಗೆ ಕೆಲಸ ಕೊಟ್ಟರು, ಸರ್ಕಾರಿ ಕೆಲಸ ಕೊಟ್ಟರು. ಏನಿಲ್ಲ, ಸುಮ್ಮನೆ ಬಾಯಿ ಮಾತಲ್ಲೇನೆ ಕರೆದು ಕೆಲಸ ಕೊಟ್ಟಿದ್ದಾರೆ ಅಂದ್ರೆ ನಿಜವಾಗ್ಲೂ. ಆಮೇಲೆ ತಿರುಗಿ ಹೇಳಿದ್ರು, ನಿಮಗೆ ಒಂದು ಕ್ವಾರ್ಟರ್ಸ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಅಲ್ಲಿ ಏನಂತಾರ ದೇವ್ರ ರೂಪದಲ್ಲಿ ಬಂದ್ರೆ. ಹೌದು, ಖಂಡಿತ ನಮ್ಮ ಫ್ಯಾಮಿಲಿಗೆ ಅವರು ಒಂದು ದೇವರೇ. ಹೌದು. ವಿದ್ಯಾಭ್ಯಾಸ ನಾನು PUC ಸೆಕೆಂಡ್ ಇಯರ್ ವರೆಗೂ ಓದಿದೆ. ಆಮೇಲೆ ಡಿಪ್ಲೊಮಾ ಮಾಡ್ಕೊಂಡೆ, ಡ್ರಾಮಾ ಇನ್ ಡಿಪ್ಲೊಮಾ ಮಾಡ್ಕೊಂಡಾದ್ಮೇಲೆ ಹೈಸ್ಕೂಲು, ಮಿಡ್ಲ್ ಸ್ಕೂಲಲ್ಲಿ ಇನ್ನೊಂದು ಘಟನೆ ನಡೀತು. ಹೇಗೆ ಅಂತಂದ್ರೆ, ನಾನು 7ನೇ ಕ್ಲಾಸ್ ಓದ್ತಿದ್ದೆ. GS ಶಿವರುದ್ರಪ್ಪ ಅವರು ಶ್ರಾವಣ ಬಂತು ಅಂತೇಳಿ ಒಂದು ಪದ್ಯ ಇತ್ತು. ಶ್ರಾವಣ ಬಂತು ನಾಡಿಗೆ ಮತ್ತು ಬೀಡಿಗೆ. ನನಗೆ ಅಲ್ಲಿ ಅವತ್ತು ನನ್ನ ಶಾಲೆಯಲ್ಲಿ ಅದು ಕಾಂಪಿಟೇಷನ್. ನನ್ನ ಕನ್ನಡ ಟೀಚರು, ನೀನು ಚೆನ್ನಾಗಿ ಹೇಳ್ತೀಯ ಪದ್ಯ,
ನಾಳೆ ಗಟ್ ಮಾಡ್ಕೊಂಬ ನಿಮ್ಗೆ ಪ್ರೈಸ್ ಬರುತ್ತೆ ಅಂತ. ಒಂದು ಅಚೀವ್ಮೆಂಟ್ ತರ ಅದು. ನನಗೆ ಕನ್ನಡ ಟೀಚರ್ ಕಂಡ್ರೆ ಬಹಳ ಪ್ರೀತಿ, ಜಯಮ್ಮ ಅಂತ ಹೇಳಿ ಇನ್ನೂ ನೆನಪಿದೆ. ಸರಿ, ನನಗೆ ನಮ್ಮ ಮನೆ ಹತ್ರನೇ ಜಿ ಎಸ್ ಶಿವರುದ್ರಪ್ಪರು ಕ್ಲಾಸ್ ಮಾಡ್ತಾ ಇದ್ರು. ಕವಿಗಳು ಯಾಕಂದ್ರೆ ನಾನು ಬೆಳೆದಿದ್ದು ಬ್ಯಾಂಗ್ಳೂರ್ ಯೂನಿವರ್ಸಿಟಿಲಿ. ನಾನೇನ ಬೇರೆ ಕಡೆ ಬೆಳೆದಿದ್ರೆ ಪೋಲಿ ಆಗ್ಬಿಡ್ತಿದ್ದೆ, ಗೊತ್ತಿಲ್ಲ. ಬೆಂಗಳೂರಲ್ಲಿ ಬೆಳೆದವರು ಪೋಲಿ ಆದ್ರು, ಹಳ್ಳಿ ಕಡೆ ಬೆಳೆದವರು ಒಳ್ಳೆಯದಾದ್ರು. ನೀವು ನೋಡಿದ್ರೆ ಉಲ್ಟಾ ಆಗಿದೆ ನಿಮ್ಮ. ಹೌದೌದು. ಯಾಕೆ ಅಂತಂದ್ರೆ ಒಂದು ಸರಸ್ವತಿಯ ಒಂದು ನಾಡಲ್ಲಿ ಬೆಳೆದವನು. ಆ ಸರಸ್ವತಿ ಏನು ವಾಗ್ದಾನ ಇದೆ ಆ ಜಾಗದಲ್ಲಿ ಬೆಳೆದಿದ್ದಾರೆ. ಜಿ ಎಸ್ ಶಿವರುದ್ರಪ್ಪ, ಚಂದ್ರಶೇಖರ್ ಕಂಬಾರು, ಚಿದಾನಂದ ಮೂರ್ತಿ ಅವರು ಎಲ್ಲ ನನ್ನನ್ನ ಆತ್ಮೀಯವಾಗಿ ಮಗು ಅಂತ ನನ್ನ ಕಾಪಾಡಿದ್ರು ಅವರು. ಆಮೇಲೆ ನನಗೇನು ಗೊತ್ತಿಲ್ಲ ಅನ್ನೋ ವಿಚಾರಗಳು ನನಗೆ ಅಂತ ಅದೇ ನಿಮ್ಗೆ ಹೇಳಕ್ ಬಂದೆ. ಆ ಶ್ರಾವಣದ ಒಂದು ಹೊಂಗೆ ಮರ ಇತ್ತು ನಮ್ಮ ಮನೆ ಪಕ್ಕ, ಅಲ್ಲೇ ಕ್ಲಾಸ್ ರೂಮ್ ಇರೋದಿತ್ತು. ನಾನು ಟೀಚರ್ ನಾನು ಪದ್ಯ ಗಟ್ ಮಾಡ್ಬೇಕಂತೇಳಿ ಹೊಂಗೆ ಮರ ಹಾಕ್ಬಿಟ್ಟಿದ್ದೆ. ಇವ್ರು ಅಲ್ಪ ಸ್ಪೆಷಲ್ ಕ್ಲಾಸ್ ಮಾಡ್ತಾರೆ ಅವತ್ತು, ನನಗೆ ಗೊತ್ತಿಲ್ಲ. ಜಯಶ್ರೀ ನಾನು ಜೋರ ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ ಅಂತ. ಹೌದೌದೌದು. ಜಿ ಎಸ್ ಯಾರು ಈ ಹಾಡ ಹೇಳ್ತಿದ್ರ ಅಂತ ಹೇಳ್ಬಿಟ್ಟು ಕ್ಲಾಸ್ ರೂಮ್ ಈಚೆ ಬಂದು ಮರ ಇಳಿಯಕ್ಕಾಗ ಅಂದ್ರು. ನನಗೆ ಭಯ ಆಗೋಯ್ತು, ಇನ್ನು ಕ್ಲಾಸ್ ನಲ್ಲಿ ನಾನು ಯಾಕೆ ಜೋರ ಕಿರ್ಸ್ಕೊಂಡು ಅಂತ ಹೇಳ್ಬಿಟ್ಟು ಆಮೇಲೆ ಬಂದು ಕೆಳಗೆ ನನ್ನ ಕಿವಿ ಹಿಡ್ಕೊಂಡು ಅವ್ರ ಕ್ಲಾಸ್ ರೂಮ್ ಒಳಗೆ ಕರ್ಕೊಂಡು ಹೋಗೋದು ನನ್ನ ಸ್ಟೂಡೆಂಟ್ ಮುಂದೆ. ಭಯನಾ ಮೇಷ್ಟ್ರು ಅವರು. ಆಮೇಲೆ ತುಂಬಾ ಒಳ್ಳೆ ಸಾಹಿತಿ. ಮತ್ತೆ ಸರಿ ಆಯ್ತು ಹೇಳಿದ್ರೆ ಕೈ ಅಂದ್ರು. ಕೈ ಕಟ್ಕೊಂಡೆ ಹೇಳ ಪದ್ಯ ಅಂದ್ರು. ಪೂರ್ತಿ ಹೇಳಿದೆ ಅವ್ರ ಮುಂದೆ. ಸಭಾಷ್ ಅಂದ್ರು. ಬೆನ್ ತಟ್ಟಿದ್ರು. ಏನಕ್ಕೆ ಇದಕ್ಕ ಗಟ್ ಮಾಡ್ತಿದ್ದಾನೆ? ನಮ್ ಟೀಚರ್ ಹೇಳಿದಾರೆ ನಾಳೆ ಗಟ್ ಮಾಡ್ಕೊಂಬ ಅಂತೇಳಿ, ಅದಕ್ಕೋಸ್ಕರ ಗಟ್ ಮಾಡ್ತಿದ್ದೀನಿ. ಹೋಗ, ಚೆನ್ನಾಗಿ ಹೇಳಿದೆ, ಹೋಗ ಅಂತ. ಆ ಸ್ಟೂಡೆಂಟ್ಗೆ ನನ್ನ ಮುಂದೆ ಹೇಳಿ, ನೋಡು ಅವ್ ಇಷ್ಟಿದ್ದಾಯನ ಹುಡುಗ, ನಿಮ್ಗೆ 3 ದಿವಸ ಆಯ್ತು ಕೊಟ್ಟು ಒಂದು ಪಾಠ ಹೇಳಕ್ ಬರಲ್ಲ ನಿಮ್ಗೆ, ಆ ಮಗು ನೋಡಿ ಕಲೀರಿ ಅಂದ್ರು. ಅದೊಂದು ಇನ್ಸಿಡೆಂಟ್ ನನ್ನ ಬಾಲ್ಯದಲ್ಲಿ. ಅಂದ್ರೆ ಮಹಾನ್ ವ್ಯಕ್ತಿಗಳ ಸಾಂಗತ್ಯದಲ್ಲಿ, ಅವರ ಸಂಘದಲ್ಲಿ, ಅವರ ನೆರಳಲ್ಲಿ ಬೆಳೆದಿದ್ದೀರಾ ಅಂತ. ಹೌದು. ಸರ್, ನೀವು ಈಗ ಆರ್ಟಿಸ್ಟ್ ಆಗಿದ್ದೀರಾ. ಸಿನಿಮಾ ಮತ್ತೆ ಧಾರಾವಾಹಿ, ರಂಗಭೂಮಿ ಎಲ್ಲದರಲ್ಲೂ ಅಭಿನಯ ಮಾಡ್ತಾ ಇದ್ದೀರಾ. ಇದ್ರ ಬಗ್ಗೆ ನಿಮಗೆ ಹೇಗೆ ಆಸಕ್ತಿ ಮೂಡ್ತು ಅಂತ? ನನಗೆ ಇಲ್ಲೇ ಅದೇ ನಾನು ಹೇಳಿದ್ನಲ್ಲ, ಬಾಲ್ಯ ನಾನು ಹೇಳಿದ್ನಲ್ಲ, ಈ ಕನ್ನಡ ರಾಜ್ಯೋತ್ಸವ ಮಾಡ್ತಿದ್ರು ಪ್ರತಿ ವರ್ಷ ನಡೀತಿತ್ತು. ಅಲ್ಲಿ ವಾಟಾಳ್ ನಾಗರಾಜ್ ಅವರು ಈ ಕೋರ್ಟ್ ಏನಿದೆ ಇವತ್ತು ಜಾಗ, ಆ ಜಾಗದಲ್ಲಿ ಪೆಂಡಲ್ ಹಾಕಿ 1 ತಿಂಗಳು ಕನ್ನಡ ರಾಜ್ಯೋತ್ಸವದ ಸಮಾರಂಭನ ಅಲ್ಲಿ ಮಾಡ್ತಿದ್ರು. ಅಲ್ಲಿ ಪ್ರತಿದಿನ ನಾಟಕದ ಸಮಾರಂಭ ಇರೋದು. ಪ್ರತಿದಿನ ತಿಂಗಳಲ್ಲಿ ಪ್ರತಿದಿನ ನಾಟಕಗಳನ್ನ ಅಲ್ಲಿ ಪ್ರದರ್ಶನ ಮಾಡ್ತಿದ್ರು. ನಮ್ಮನೆ ಪಕ್ಕದ ಕಾಂಪೌಂಡೆ ಅದು. ಸರಿ ಆಯ್ತು, ನಾವು ಆ ಸಂಜೆ ಹೊತ್ತು ಅಲ್ಲಿ ಬರೋದು, ದಿನ ನಾಟಕ ಮಾಡೋದು. ಉದಯ್ ಕುಮಾರ್ ಅವ್ರದ್ದು ಎಚ್ ಎಂ ನಾಯಕ ನಾಟಕ. ಹೌದು. ಅದು ಅಂದ್ರೆ ಆ ತಿಂಗಳು ವಾರದಲ್ಲಿ 2 ಸತಿ ಮಾಡಿಸ್ಬಿಡೋರು ಅದನ್ನ. ಎಚ್ ಎಂ ನಾಯಕ, ಆ ಎಚ್ ಎಂ ನಾಯಕದ ನಾಟಕದ್ದು ಡೈಲಾಗು ಕಲ್ತ್ಕೊಬಿಟ್ಟಿದ್ದೆ ನಾನು. ನೋಡ್ತಾ ಕಲ್ತು ಆಯ್ತು. ಆಮೇಲೆ ನಮ್ಮ ಕಾಲೇಜ್, ಆಮೇಲೆ ಹೈಸ್ಕೂಲ್ಗೆ ಬಂದೆ. ಸೆಂಟ್ರಲ್ ಹೈಸ್ಕೂಲ್ ಅಲ್ಲಿ ನಾನು ಓದಿದ್ದು ಕಾವೇರಿ ಭವನ್ ಎದುರುಗಡೆ. ಅವತ್ತು ಕಾವೇರಿ ಭವನ್ ಅವಾಗ ಕಟ್ಟಡ ನಡೀತಿತ್ತು. ಆಮೇಲೆ ಪೂರ್ಣ ಆಗಿತ್ತು. ಮೈಸೂರು ಬ್ಯಾಂಕ್ ಪಕ್ಕನೆ. ಅಲ್ಲಿ ಏನಾಯ್ತು, 1 ಮ್ಯಾನ್ ಶೋ, ಏಕಪಾತ್ರ ಅಭಿನಯ ಮಾಡೋದಕ್ಕೆ ನಮ್ಮ ಟೀಚರು ಹೇಳಿದ್ರು, ನೀನು ಮಾಡು ಅಂತ. ಯಾವ್ದು ಮಾಡ್ತೀನಿ ನೀನು ಅಂದ್ರೆ ನಮ್ಮ ಕ್ಲಾಸಲ್ಲಿ ಪ್ರಾಕ್ಟೀಸ್ ಮಾಡಿಸಿದ್ರು. ಎಚ್ ಎಂ ನಾಯ್ಕ ಅದು ಹೇಳ್ಬಿಟ್ಟೆ. ನೋಡಿದಿರಲ್ಲ ಇದು. ಸರಿ ಆಯ್ತು ಹೇಳಿದೆ. ಆಮೇಲೆ ಸಭಾಷ್ ಕಂಟಿನ್ಯೂ ಮಾಡೋ ಅಂತ ಅಂದ್ರು ಅವರು. ಮತ್ತೆ ಗಂಗಣ್ಣ ಅಂತ ಇನ್ನೊಬ್ಬ ಮಾಸ್ಟರ್, ಅವರು ಸೈನ್ಸ್ ಟೀಚರ್ ಆಕ್ಚುಲಿ ಗಂಗಣ್ಣ. ಆದ್ರೂ ಇದಕ್ಕೆ ನನಗೆ ಒತ್ತು ಕೊಟ್ರು. ಇಲ್ಲ, ನೀನು ಚೆನ್ನಾಗಿ ಪಾತ್ರ ಅಭಿನಯಿಸ್ತೀಯ, ಮಾಡು ಅಂತೇಳಿ ಆ ಇಬ್ರು ಮಹಾನುಭಾವರು ನನಗೆ ಕಂಟಿನ್ಯೂ ಮಾಡು ಅಂತ ಅಂದ್ರು. ಒಂದು ಪ್ರೋತ್ಸಾಹ ಯಾವಾಗ ಸಿಕ್ತು ನಿಮ್ಮಲ್ಲಿ ಇದ್ದಂತ ಒಳಗಡೆ ಇದ್ದಂತ ಕಲೆ ಆಚೆ. ಹೌದು, ಆ ಶಾಲೆಯಲ್ಲಿ ಮೊದಲನೇ ಪ್ಲೇಸ್ ತಗೋಬಿಟ್ಟೆ ಅವತ್ತು. ಇದುವರೆಗೂ ಎಷ್ಟು ಧಾರಾವಾಹಿ, ಸಿನಿಮಾ, ನಾಟಕಗಳಲ್ಲಿ ನಾನು 1978ರಲ್ಲಿ ಕಲಾಗಂಗೋತ್ರಿ ಅಂತೇಳಿ, ನಾನು ಯಾಕಂದ್ರೆ ನನ್ನ ಪೂರ್ಣ ಕಲಾವಿದ ಆಗ್ಬೇಕಾದ್ರೆ ನನಗೆ ಕಲಾಗಂಗೋತ್ರಿ ನನಗೆ ಬಹಳ ಸಹಾಯ ಮಾಡಿದೆ.
ಅದಲ್ಲದೆ DDM ಅಂತೇಳಿ ಡ್ಯಾನ್ಸ್ ಡ್ರಾಮಾ ಮ್ಯೂಸಿಕ್ ಅಂತ ಹೇಳಿ ಒಂದು ಡಿಪಾರ್ಟ್ಮೆಂಟ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ ಇತ್ತು. ಯಾಕಂದ್ರೆ ಅಲ್ಲಿ ಈ ಮೂರು ಯಾಕಂದ್ರೆ ಮ್ಯೂಸಿಕ್ ಮತ್ತೆ ಡ್ರಾಮಾ ಡ್ಯಾನ್ಸ್ ಇದಿಷ್ಟು. ನೋಡಿ ನಮ್ಮ ತಾತನೂ ಕಲಾವಿದ. ಅವಾಗ್ಲೇ ಕೋರ್ಸ್ಗಳಿತ್ತು. ಹೌದು ಹೌದು ಇತ್ತು ಇತ್ತು ಇತ್ತು. ಇವತ್ತು ಗಲ್ಲಿ ಗಲ್ಲಿಲ್ಲ ಆಗಿದೆ. ಹೌದು ಅದು ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ ಇದು ಇದೆ ಅಂತ ಹೇಳಿ ಯಾರಿಗೂ ಗೊತ್ತಿರಲಿಲ್ಲ. ಇತ್ತು ಅದು ಕ್ಲಾಸ್ ಡಿಗ್ರಿ ಅದು ಕೋರ್ಸ್ ಇತ್ತು. ನಮ್ಮ ತಾತನೂ ಕಲಾವಿದ. ನಮ್ಮ ತಂದೆ ಇಲ್ಲ. ಹೌದು ಹೌದು. ನಮ್ಮ ತಂದೆಗೆ ಇದು ಕಂಡ್ರೆ ಹಾಕ್ತಿರ್ಲಿಲ್ಲ. ದೊಣ್ಣೆ ತಗೊಂಡು ಓಡಿಸ್ಕೊಂಡ್ಬರೋರು. ಬಣ್ಣ ಹಾಕ್ಬೇಡ ಮಕ್ಕಳು ನೀನು ಅಂತ. ಆತರ ಸಿಸ್ಟಮ್ ಅಲ್ಲಿ ಒಂದು. ಆಮೇಲೆ ಅದಾಯ್ತು, ನಾನು ಹೇಳಿದೆ ಕಲಾಗಂಗೋತ್ರಿ. ಆಮೇಲೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಚಲ ಆಯ್ತನ ಅಂತ ಒಂದು ನಾಟಕ ಮೊದಲು. ಅಲ್ಲಿ ನಾನು ಮೊದಲು ರಂಗಪ್ರವೇಶ ರವೀಂದ್ರ ಕಲಾಕ್ಷೇತ್ರ ಮೆಟ್ಲನ್ನ ಹತ್ತಿದ್ದಾನೆ. ಅಂದ್ರೆ ನಿಮ್ಗೇನು ಭಯ ಇಲ್ಲದೆ ನೀವು ಆರಾಮಾಗಿ ಹೌದು ನಾಟಕನ ಮಾಡಕ್ಕೆ ಶುರು ಮಾಡಿದ್ರೆ ಸ್ಟೇಜ್ ಫಿಯರ್ ಇಲ್ಲ ನಿಮ್ಗೆ? ಹೌದು ಹೌದು. ಸುಮಾರು ನಾಟಕಗಳು, ಮೋಡಗಳು ಅಂತ ಒಂದು ನಾಟಕ, ಆಮೇಲೆ ಅಚಲಾಯ್ತನ ಹೇಳಿದೆ. ಇನ್ನು ಕೆಲವು ನಾಟಕಗಳು, ಒಂದು 5-6 ನಾಟಕಗಳಲ್ಲಿ ನನಗೆ ಅದರಲ್ಲಿ ಗುರು, ಸ್ಪೆಷಲ್ ಗುರು ಅಂದ್ರೆ ವಾಯ್ಸ್ ಅಲ್ಲಿ ಎಸ್ ಕೆ ರಂಗನಾಥ್ ಅಂತ ಹೇಳಿ. ಅವ್ರ ಡಿಪಾರ್ಟ್ಮೆಂಟ್ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಇದು. ಅವ್ರ ವಾಯ್ಸ್ ಕಂಡ್ರೆ ಬಹಳ ಚಿನ್ನ. ಸೊ ಈ ವಾಯ್ಸ್ ನನಗೆ ಯಾಕೆ ಬರಲ್ಲ ಅನ್ಕೊಂಡಿದ್ದೆ. ಆಮೇಲೆ ಅದಾಯ್ತು. ನಿರ್ದೇಶನ ವಿಚಾರಕ್ಕೆ ಬಂದಾಗ ಪ್ರೊಫೆಸರ್ ಚಂದ್ರಶೇಖರ್ ಅಂತ ಇಸ್ ಇನ್ ವೆರಿ ಸಿನ್ಸಿಯಾರಿಟಿ. ಟೈಮ್ ಅಂದ್ರೆ ಟೈಮ್, ಗನ್ ಟೈಮ್, ಬರಬೇಕು, ನಿಂತ್ಕೋಬೇಕು, ಹೋಗ್ಬೇಕು. ಆಮೇಲೆ ಪ್ರಾಪರ್ಟೀಸ್ ಇದೆಲ್ಲ ನನ್ನ ಅವ್ರ ಹತ್ರ ಈ ರಂಗಭೂಮಿಯಲ್ಲಿ ಹೇಗೆ ನಾವು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಬೇಕು, ಆಮೇಲೆ ಟೈಮ್ ಹೇಗೆ ನಾವು ಶಿಸ್ತು ಕಲಿಬೇಕು ಅನ್ನೋದನ್ನ ಅವ್ರ ಹತ್ರ. ಹೌದೌದು ಹೌದು. ಅವ್ರ ಹತ್ರ ನಾನು ಕಲ್ತ್ಕೊಂಡೆ. BV ರಾಜಾರಾಮ್ ಅಂತೇಳಿ, ನಾನು ಅಣ್ಣ ಅಂತ ಕರೀಲೋ ಇಲ್ಲ ನಮ್ಮ ಮನೆ ಬಾಂಧವ ಅಂತ ಕರೀಲೋ ನನಗೆ ಗೊತ್ತಿಲ್ಲ. ಅವ್ರನ್ನ ಬಹಳ ಮುದ್ದು ಮಾಡ್ತಿದ್ರು. ಆಮೇಲೆ ಹೇಳ್ತಿದ್ರು ಈ ತರ ಮಾಡ್ಬೇಕು, ಈ ತರ ಹೋಗ್ಬೇಕು ಅಂತೇಳಿ. ರಂಗಭೂಮಿಯಲ್ಲಿ ಅವ್ರಿಗೆ ತುಂಬಾ ಮಾರ್ಗದರ್ಶನ ಮಾಡಿದಂತ ತಂದೆ ಅಂತಾನೆ ಹೇಳ್ಬೋದು, ತಪ್ಪೇನಿಲ್ಲ ಅದರಲ್ಲಿ. ಅಂತ ಆಮೇಲೆ ಮುಖ್ಯಮಂತ್ರಿ ಚಂದ್ರು ಅವರು ನಮ್ಮ ಬ್ಯಾಂಗ್ಳೂರು ವಿಷಯದಲ್ಲಿ ಅವರು ಅಲ್ಲಿ ಕೆಲಸ ಮಾಡ್ತಿದ್ರು. ಅವರೆಲ್ಲ ಪರಿಚಯ ಆದ್ರು. ಆಮೇಲೆ ಅಲ್ಲಿ ಸುಮಾರು ಶಂಕರ್ ನಾಗ್ ಅವರೆಲ್ಲ ಬರ್ತಿದ್ರು. ಒಂದು ರಿಹರ್ಸಲ್ಗಳು ಆಗ್ತಿದ್ದಲ್ಲಿ ಅದೆಲ್ಲ. ಆಮೇಲೆ ಸುಮಾರು ಕನ್ನಡ ಚಲನಚಿತ್ರ ನಟರೆಲ್ಲ ಬರೋರು ಅಲ್ಲಿಗೆ. ದೇವರಾಜು ಅವರೆಲ್ಲ ಬರೋರು. ಅವಾಗೆಲ್ಲ ಸ್ಮಾರ್ಟ್ ಫೋನ್ ಇದ್ದಿದ್ರೆ ಇಷ್ಟೊತ್ತು ನಿಮ್ದೊಂದು ಮನೆನೇ ಹೌದೌದು. ಲೈಬ್ರರಿ ಆಗ್ತಾ ಇತ್ತು. ಇಲ್ಲ ಅದು ನೋಡಿ, ಅದು ಅಷ್ಟು ಇತ್ತಲ್ಲ. ನಮ್ಮ ಅಜ್ಜಿ ಇದ್ರು, ಅವ್ರಿಗೆ ಪಾಪ ತಿಳುವಳಿಕೆ ಸ್ವಲ್ಪ ಇಲ್ಲ. ನಾವು ಕವನ ಬರೆದು ಒಂದಷ್ಟು ಪೇಪರ್ ಜೊತೆ ಇಟ್ಟಾಗ ಅದು ತಗೊಂಡು ಬೋಂಡಾಗ ಅಂಗಡಿ ಹಾಕ್ಬಿಡೋರು. ಅದು ಗೊತ್ತಾಗ್ತಿಲ್ಲ, ಅದೇ ಗೊತ್ತಾಗ್ತಿರ್ಲಿಲ್ಲ. ಬಟ್ ನನ್ ಕಡೆ ಬಹಳ ಪ್ರೀತಿ ವಿಶ್ವಾಸ ಅವರಿಗೆ. ಆಗ ಸರಿ ಆಯ್ತು. ಆಮೇಲೆ ಹಾಗೆ ಅವರು ನಮ್ಮ ತಾಯಿ ನನ್ನನ್ನ ಯಾವತ್ತೂ ಇದು ಮಾಡ್ಬೇಡ, ಅದ್ ಮಾಡ್ಬೇಡ ಅಂತ ಹೇಳ್ತಾರಲ್ಲ. ನಮ್ ತಂದೆನೂ ಆದ್ರೆ ಅದೊಂದೇ, ಯಾವ್ದಕ್ಕೆ ಅಂದ್ರೆ ಬಣ್ಣ ಹಾಕ್ಬೇಡ, ಓದು, ನಾನು ಎಷ್ಟು ಓದ್ತಿ ಓದು ಅಂತೇಳಿ ಅವರು ನನಗೆ ಮಾರ್ಗದರ್ಶನ ಮಾಡ್ತಿದ್ರು. ಇಷ್ಟು ಅಂದ್ರೆ ನಾವು ಬೆಳೆದಿದ್ದ ವಾತಾವರಣ ಹೇಗಿತ್ತು ಅಂತಂದ್ರೆ ಅದ್ಭುತ. ಅದೊಂದು ಪ್ರಕೃತಿ ಮಡಿಲಲ್ಲಿ ಬೆಳೆದೆ ಅಂತ ನಾನು ಅನ್ಕೊಂಡಿದ್ದೀನಿ. ಪ್ರಕೃತಿ ಮತ್ತು ಕಲಾ ಜೀವನದ ನಡುವೆ ನೀವು ಬೆಳೆದಿದ್ದೀರ. ಅಂದ್ರೆ ಸರಿಸುಮಾರು ಇವಾಗ ನೀವು 40-45 ವರ್ಷ ಆಗಿದೆ. ಈ ಒಂದು ನಮ್ಮ ನಾಟಕ ಆಗ್ಬೋದು, ಇವ್ರದ್ದು ನಾವು ಏನು ಇವತ್ತು ಆಸೆ ಕೊಟ್ಟು ಬರ್ತಾ ಇದೀವಲ್ಲ ರಂಗಭೂಮಿ ಎಲ್ಲ ಯೂತ್ಗಳು ಬರ್ತಾ ಇದ್ದಾರೆ. 45 ವರ್ಷದ ಮೇಲೆ ನಿಮ್ಮ ಅನುಭವ ಆಗಿದೆ. ತುಂಬಾ ನಿಮ್ಗೆ ಒಂದು ಇನ್ಸ್ಪಿರೇಷನ್ ಆಗಿದೆ. ಇದೇ ತರ ನಿಮ್ಗೆ ಎಲ್ಲಾದ್ರೂ ಒಂದು ನೋವಿನ ಸಂಗತಿ ಆಗಿದೆ? ಸುಮಾರಾಗಿದ್ದಾವೆ ನೋವುಗಳಾಗಿದ್ದಾವೆ. ಅಂತಂದ್ರೆ ಬಿಟ್ಟು ಹೋಗ್ಬಿಡೋಣಪ್ಪ ಆಗಿದೆ, ಅದು ಆಗಿದೆ. ಬಿಟ್ಟೋಗಿ ನಾನು ಸೊಪ್ಪು ಮತ್ತೆ ಹೂವು ಮಾರಿದ್ದೀನಿ. ಈ ಸವಾಸನೆ ಬೇಡ ಅಂತೇಳಿ, ಕಲಾವಿದರು ಸವಾಸನೆ ಬೇಡ ನನಗೆ ಅಂತ. ಅದನ್ನು ಆಗಿದೆ ನನಗೆ. ಹೌದು. ನಾನು ನಮ್ಮ ತಂದೆ ಏನ್ ಮಾಡ್ಬಿಟ್ರು ನನಗೆ, ನಮ್ಮ ಅಜ್ಜಿ, ನಾನು ಲಾಸ್ಟ್ ಮೊಮ್ಮಗ, ಕೊನೆ ಮೊಮ್ಮಗ ನಾನೇ, ದೊಡ್ಡವನ್ ಬೇರೆ. ಎಲ್ರಿಗೂ ಮದುವೆ ಆಗೋಗಿದೆ ಕಣ, ನೀವ್ ಒಬ್ಬನೇ ಬ್ಯಾಲೆನ್ಸ್ ಇರೋದು ಅಂತ. ಸರಿ, ಆಗ ನಾನು ಡಿಪ್ಲೊಮಾ ಮುಗಿಸ್ಕೊಂಡು ಟಕ್ ಅಂತ ಹೇಳಿ ಹಿಡಿದು ಮದುವೆ ಮಾಡಕ್ಬಿಟ್ಟು. ಯಾಕೆ ಇವನು ಡ್ರಾಮಾ ಲೈನ್ ಕೊಟ್ಟಾಗ್ತಾನೆ, ಡ್ರಾಮಾ ಲೈನ್ ಕೊಟ್ಟಾಗ್ತಾನೆ. ಹೌದು ಅದು. ಆಮೇಲೆ ನಾನು ಬಿಡ್ಲಿಲ್ಲ, ಆಗುನು ಅದ್ರ ಛಲ ಬಿಡ್ಲಿಲ್ಲ. ಕದ್ದು ಮುಚ್ಚಿ ಹೋಗ್ತಿದ್ದೆ ನನ್ನ ಪಾಡು. ನಾನು ಕೆಲಸ ಇದೆ ಮುಗಿಸ್ಕೊಳ್ತಿದ್ದೆ, ನಾನು ಬರ್ತಿದ್ದೆ. ಕೆಲಸ ಇಲ್ಲ, ಮದುವೆ ಮಾಡ್ಬಿಟ್ರು ಕೆಲಸ ಇಲ್ಲ. ಆಮೇಲೆ
ನನ್ನ ಒಬ್ಬ ಸ್ನೇಹಿತ, ಅಂದ್ರೆ ನಾವು ಏರಿಯಾ ಏನಿದ್ವಿ ಕಾಮಾಕ್ಷಿ ಪಾಳ್ಯದಲ್ಲಿ ವಾಸ ಇದ್ವಿ. ವೆಂಕಟೇಶ್ ಅಂತ ಒಬ್ರು ಕಾಜಾ ಬಟನ್ ಮಾಡಂತ ಅವರು ಪರಿಚಯ. ಅವರು ತಿಮ್ಮರಾಜು ಅಂದ್ರು, ಏನ್ ಕೆಲಸ ಮಾಡ್ತೀವಿ? ಏನಿಲ್ಲ ಕಣೆ, ಸುಮ್ಮನೆ ಇದ್ದೀನಿ ಅಂತ. ಸರಿ ಆಯ್ತು ಅಂತೇಳಿ ನನ್ನನ್ನ ಬಾ ಫ್ಯಾಕ್ಟ್ರಿನ ಕರ್ಕೊಂಡು ಹೋಗ್ತೇನೆ ಅಂತೇಳಿ ಕರ್ಕೊಂಡೋದ್ರು. ಸೊ ಅದಕ್ಕೆ ಮುಂಚೆ ಏನಾಗ್ತಿತ್ತು ಅಂದ್ರೆ, ನಾನು ಥಿಯೇಟರ್ಗೆ ಹೋಗಿ ಕೆಲಸ ಮಾಡಿ ಲೈಟಿಂಗ್ ಮಾಡಿಕೊಟ್ರೆ ನಮ್ಗೆ ಒಳ್ಳೆ ಕಾಸು ಸಿಗೋದು, ಒಳ್ಳೆ ದುಡ್ಡು ಕೊಡೋರು. ಎಲ್ಲ ಕೆಲಸ ಮಾಡ್ತಾರೆ, ಕೆಲಸ ಅಂತ ಏನಿಲ್ಲ, ಥಿಯೇಟರ್ ರಂಗಭೂಮಿಗೆ ಬಂದಾಗ ನಮ್ಗೆ ಕಲಿಸ್ಕೊಡೋದು ಫಸ್ಟ್ ಕಸ ಗುಡಿಸೋದು, ಆಮೇಲೆ ಮಳೆ ಹೊಡಿಯೋದು, ಆಮೇಲೆ ಆಕ್ಟಿಂಗ್ ಮಾಡೋದು, ಆಮೇಲೆ ಸೌಂಡ್, ಆಮೇಲೆ ಲೈಟಿಂಗ್, ಪ್ರತಿಯೊಂದು ಅಲ್ಲಿ ನಾವು ಕಲ್ತ್ಕೊಂಡ್ವಿ ನಾವು. ಹೌದೌದು, ಎಲ್ಲ ಕೆಲಸ ನಾವೇ ಮಾಡ್ಕೋಬೇಕು. ಅದೊಂದು ಸಿಸ್ಟಮ್ ರಂಗಭೂಮಿಯಿಂದ ಬಂದಿರೋರಿಗೆ ಯಾವತ್ತೂ ಪರ್ಫೆಕ್ಟ್ ಇರ್ತಾರೆ ಅದು. ಆಮೇಲೆ ಅವನು ನನಗೆ ಆಯ್ತು ಬರ್ತೀನಿ, ಕೆಲಸ ಮಾಡ್ತೀನಿ, ಎಷ್ಟಿರ್ಬೋದು ಸಂಬಳ ಸ್ವಲ್ಪ ಯೋಚನೆ ಮಾಡಿ. 1 ತಿಂಗಳಿಗೆ ನಾನು ಇಲ್ಲಿ ಹೋದ್ರೆ 3,000-4,000 ರೂಪಾಯಿ ಸಿಗೋದು. ಇಲ್ಲಿ ನಾನು ಥಿಯೇಟರ್ಗೆ ಬಂದು ಲೈಟಿಂಗ್ ಅದು ಇದು ಮಾಡಿಕೊಟ್ರೆ ಒಂದೊಂದ್ಸರಿ 8,000 ಹತ್ತತ್ರ ಸಿಕ್ಕೊಡೋದು. ಸೊ ತೀರ್ಮಾನ ಮಾಡಿದೆ, ನಾನು ಹೋಗೋದು ಬೇಡ ಅಲ್ಲಿಗೆ ಅಂತ. ನಮ್ಮ ಮನೆಯವ್ರು ಏನು ಹೇಳ್ತಿದ್ರು, ಇಲ್ಲ ರೀ ನೀವು ದುಡಿಬೇಕು, ದುಡಿದ್ರೆ ನಮ್ಮ ಸಂಸಾರ ನಡೆಯುತ್ತೆ. ನಾನು ತಂದೆ ಹತ್ರ ಕೇಳ್ತಿರ್ಲಿಲ್ಲ ನಮ್ಮ ದುಡ್ಡು, ನಮ್ಮ ತಾಯಿ ಹತ್ರನೂ ದುಡ್ಡು ಕೇಳ್ತಿರ್ಲಿಲ್ಲ. ನಮ್ಮ ಅಜ್ಜಿ ನನಗೆ ನಮ್ಮ ತಂದೆ ಜೋಗಿಂದ ಎತ್ಕೊಂಡ್ಬಂದು ನನಗೆ ಖರ್ಚಿಗೆ ಕಾಸು ಕೊಡ್ತಿದ್ರು. ಇವಾಗ 8 ಪಿಕ್ಚರ್ ಕರ್ಕೊಂಡು ಹೋಗ್ಬೇಕಂತಂದ್ರೆ ಎಲ್ಲಿಂದ ತರಲಿ ಕಾಸು ಇರ್ತಿರ್ಲಿಲ್ಲ. ಆಮೇಲೆ ನಾವು ಪಿಕ್ಚರ್ಗೆ ಹೋದಾಗ ಊಟ ಕೊಡಿಸಿ ಅಂತ ಕೇಳ್ತಿದ್ರು. ನನಗೆ ಒಂಥರ ಮುಜುಗರ ಆಗೋದು. ಸರಿ ಆಯ್ತು, ಹೌದೌದು. ಅವಾಗ ಯಾವುದು ಅಣ್ಣವ್ರದ್ದು ಸಿನಿಮಾ ಬಿಡುಗಡೆ ಆಗಿತ್ತು, ಕವಿರತ್ನ ಕಾಳಿದಾಸ. ಅದು ಸರಿ ಆವತ್ತು ಆಯ್ತು. ನಮ್ಮ ಅಜ್ಜಿ ದುಡ್ಡು ಕೊಟ್ರು, ಎಷ್ಟು ಕೊಟ್ರು ಅಂದ್ರೆ ಒಂದು 50 ರೂಪಾಯಿ ಕೊಟ್ಬಿಟ್ರು. ಥಿಯೇಟರ್ಗೆ 10 ರೂಪಾಯಿ ಟಿಕೆಟು, 20 ರೂಪಾಯಿ, ಇನ್ನು 30 ರೂಪಾಯಿ. ಹೋಟೆಲ್ಲಿ ತಿಂಡಿ ತಿನ್ಕೊಂಡು ಆರಾಮಾಗೋದು, ಖುಷಿ ಆಗೋದ್ರು ಅವರು. ಹೌದೌದು, ಅದಾಯ್ತು. ಅದಾದ್ಮೇಲೆ ಹೇಳ್ತಿದ್ದೆ ನಾನು ಏನ್ ಮಾಡ್ದು, ಇದಕ್ಕೆ ಹೋಗೋಣ ಅಂತ, ಯಾವುದಕ್ಕೆ, ಫ್ಯಾಕ್ಟ್ರಿಗೆ ಹೋದಾಗ ಆಯ್ತು. ನಾನು ಯಾವಾಗ್ಲೂ ಇನ್ಸೆಕ್ಟ್ ಮಾಡಲಿಲ್ಲ, ಅವಾಗ್ಲಿಂದನೂ ಅಷ್ಟೇನೆ. ಇನ್ನೊಂದು ಯಾವುದೋ ಒಂದು ತಟ್ಟಕ್ಕೆ ಕೆಲ್ಸಕ್ಕೆ ಹೋಗಿದ್ದೆ, ಇವನೇನು ಹಿಂಗೆ ಟಿಪ್ ಟಾಪ್ ಆಗಿ ಬಂದಿದ್ದಾನೆ, ಇವನೇನು ಕೆಲಸ ಮಾಡ್ತಾನ ಅಂತ ಅಂದಿದ್ರು. ನಾನು ನಮ್ಮ ಮ್ಯಾನೇಜರ್ ಕೇಳಿಸ್ಕೊಂಡೆ, ಹತ್ತಿರ ಹೋಗ್ಬಿಟ್ಟು, ಸರ್ ಬಟ್ಟೆ ಎಲ್ಲ ಕೊಳೆ ಮಾಡ್ಕೊಂಡ್ಬಿಡ್ತೀನಿ ಬೇಕಾದ್ರೆ ಕೆಲಸ ಕೊಡಿ ಸರ್ ನನಗೆ ಅಂತಂದೆ. ಬೇಡಪ್ಪ ನೀ ನನಗೆ ಬಾ ಅಂತೇಳಿ ಹೇಳಿದ್ರು. ಆಮೇಲೆ ಹೋದೆ. ನನಗೇನು ಕೆಲಸ ಗೊತ್ತಿಲ್ಲ ಪಾಪ. ಅವರು ಗಂಟೆಗೆ ಒಂದು ದಿವಸ ನಿಂತ್ಕೋ ನನ್ನ ಹತ್ರ, ನಾನು ಏನು ಮಾಡ್ತೀನಿ ನೋಡ್ಕೊ. ನಾನು ಈ ಕಾಲು ಹಿಂಗೆ ಎತ್ತೀನಿ ಇದು ಮಾಡ್ತಿದ್ರು, ಹಿಂಗೆ ಪೆಟ್ಲೆತ್ತಿದ್ರೆ ಅದು ಟೆನ್ಷನ್ ಮೇಲೆ ಬರೋದು, ಮತ್ತೆ ಹಿಂಗೆ ಬಿಟ್ಟರೆ ಅದು ಕೆಳಗಡೆ ಹೋಗ್ತಿತ್ತು, ಒಂದು ಪ್ರೆಸ್ ಮಾಡ್ಬೇಕಾಗಿತ್ತು, ಅದು ನೋಡ್ಕೊ ಅಂತೇಳಿ ಒಂದಿನ ಬಿಟ್ರು. ಆ ಓನರು ತುಂಬಾ ಒಳ್ಳೆಯವರು, ಆನಂದ ಫೋರೆಟ್ಸ್ ಅಂತ ಹೇಳ್ಬಿಟ್ಟು ಕಾಮಾಕ್ಷಿ ಪಾಳ್ಯದಲ್ಲಿ ಇರ್ತದೆ. ಆ ಓನರು ನಾನು ನೋಡ್ಬಿಟ್ಟು ಏನಿದು ಅಂತ, ಎಲ್ಪರ್ ಈ ಮನುಷ್ಯನ್ ಕರ್ಕೊಂಡ್ ಆ ಚೆನ್ನಾಗಿ ಸ್ಮಾರ್ಟ್ ಅಲ್ಲಿ ಇದ್ನಲ್ಲ. ಸರಿ ಆಯ್ತು ಬಿಡಪ್ಪ, ಅದೇನೋ ಮಾಡ್ಕೊಳಪ್ಪ ನೀನು ಅಂತೇಳಿ ಹೊರಟೋದು. ಸರಿ ನೆಕ್ಸ್ಟ್ ಡೇ ಅವತ್ತು 11 ಗಂಟೆವರೆಗೂ ಕೆಲಸ ಇತ್ತು. ಹೌದು, ರಾತ್ರಿ 11 ಗಂಟೆವರೆಗೂ. ಬೆಳಗ್ಗೆ 7 ಗಂಟೆಗೆ ಹೋಗಿದ್ದಕ್ಕೆ ರಾತ್ರಿ 11. ಅದು ಪಾರ್ಟ್ ಟೈಮ್, 6 ಗಂಟೆ ಮುಗಿಯುತ್ತೆ, ಮಿಕ್ಕಿದೆಲ್ಲ ಪಾರ್ಟ್ ಟೈಮ್. ಹೋಗ್ತಿತ್ತು, ನನಗಿಲ್ಲ, ನಾವು ಅಷ್ಟೇ, ನನಗಿಲ್ಲ. ಬಟ್ ನಾನು ಕೆಲಸ ನೋಡ್ಕೋಬೇಕಲ್ಲ, ಕಲಿಬೇಕಲ್ಲ ಅಂತೇಳಿ. ಸೊ ಅಲ್ಲಿ ಹೋದಾಗ ನಿಂತ್ಕೊಂಡಾಗ ಸಂಜೆ ಆಯ್ತು ಅಂದ್ರೆ ರಂಗಭೂಮಿ ಈ ಕಡೆ ಕಲಾಕ್ಷೇತ್ರ ಎಳಿತಾ ಇತ್ತು. ನಾನು ಅಲ್ಲಿರ್ಬೇಕಾಗಿತ್ತು, ಯಾವ್ದೋ ಒಂದು ಒಳ್ಳೆ ನಾಟಕ ನಡೆದಿದ್ದು ನೋಡ್ಬೇಕಾಗಿತ್ತು, ನೋಡ್ಬೇಕಲ್ಲ ಅಂತ. ಸರಿ ಒಂದ್ ವಾರ ಹಂಗ ಅನಿಸ್ತು. ಆಮೇಲೆ ಬಿಟ್ಬಿಡೆ ಅದ್ರ ಕಡೆ ಗಮನ. ಈ ಹೆಂಡತಿ ಯಾವಾಗ ಮನೆಯಲ್ಲಿ ಇದು ಮಾಡಕ್ ಬಂದ್ರು ಅಂದಾಗ, ಸರಿ ಬಿಡಮ್ಮ ನಾನು ಹೋಗಲ್ಲ, ದುಡಿತೀನಿ ಅಂತೇಳಿ ಅಲ್ಲಿ ನಾನು ದುಡಿಯೋದಕ್ಕೆ ಶುರು ಮಾಡಿದೆ. ಆಯ್ತು, 1 ತಿಂಗಳಾಯ್ತು. ಎಷ್ಟು ಸಂಬಳ ಕೊಟ್ಟಿರ್ಬೋದು ಅಂತಂದ್ರೆ 80 ರೂಪಾಯಿ ನನಗೆ ಮೊದಲನೇ ತಿಂಗಳು. 82ರಲ್ಲಿ ಇಲ್ಲ, 84, 85, 83ರಲ್ಲಿ ಕೆಲಸ ಆಸೆಪ್ಪ. 84, 1 ವರ್ಷ ಕೆಲಸ ಮಾಡಿಲ್ಲ, ಮನೇಲೇ ಇದ್ದೆ ನಾನು. 1 ವರ್ಷ ಕೆಲಸ ಮಾಡಿರಲಿಲ್ಲ. ನಮ್ಮ ಅಪ್ಪನ ಕೋಪ ಮಾಡ್ಕೊಂಡು
ನನ್ನ ಥಿಯೇಟರ್ ಬಿಡಿಸ್ಬಿಟ್ರಲ್ಲ ನಮ್ಮಪ್ಪ ಅಂತ ತಿಳ್ಕೊಂಡು ಮಾಡ್ಕೊಂಡು 1 ವರ್ಷ ಕೆಲಸಕ್ಕೆ ಹೋಗಿರಲಿಲ್ಲ ನಾನು. ತಂದು ನೀನೇ ಹಾಕುಬಿಟ್ಟ ಅಂತಿದ್ದೆ. ಬಟ್ ಅವರು ಪಾಪ ದೇವರಂತ ಮನುಷ್ಯ ಅವ್ರ ತಂದೆ, ನಾನು ಒಂದು ದಿವಸನೂ ಒಂದು ಮಾತು ಮಾತಾಡ್ತಿರ್ಲಿಲ್ಲ. ಖರ್ಚಿಗೆ ಕಾಸು ಕೊಡ್ತಿದ್ದೆ, ನನ್ನ ಕೈಲಿ ಕೊಡ್ತಿರ್ಲಿಲ್ಲ, ನನ್ನ ಹೆಂಡತಿ ಕೈ ಕೊಡೋದು. ನನ್ನ ಹೆಂಡತಿ ಕೈಲಿ ಖರ್ಚಿಗೆ ಇಟ್ಕೊಳಮ್ಮ, ಅವನೇನ ಖರ್ಚಿಗೆ ಹೋಗಿ ಬಾವಮ್ಮ ಅಂತೆಲ್ಲ ಕೊಟ್ಟು ಹೇಳ್ಬಿಟ್ಟು ಕೊಟ್ಬಿಡೋರು ಅವ್ರ ಕೈಯಲ್ಲಿ, ನನ್ನ ಕೈಲಿ ಕೊಡ್ತಿರ್ಲಿಲ್ಲ. ಸರಿ, ಭಾಳ ಸಂತೋಷ ಆಗೋದು, ಆಯ್ತು ಅಂತೇಳಿ ಸುಮ್ಮನೆ ಆಗ್ಬಿಡ್ತಿದ್ದೆ ನಾನು. ಆಮೇಲೆ ಅದನ್ನ ಖರ್ಚು ಮಾಡ್ತಿಲ್ಲ, ನೀನೇ ಇಟ್ಕೊಂಬ, ನಿನ್ಗೆ ಬೇಕಾಗತ್ತೆ ಅಂತ ಬಿಡ್ಬಿಡ್ತಿದ್ದೆ. ಸರಿ, ಅಲ್ಲಿಂದ ನೀವು ಫ್ಯಾಕ್ಟ್ರಿ ಬಿಟ್ಟು ಮತ್ತೆ ಬಂದೆ. ಅಲ್ಲಿ ಒಂದು ಟ್ವಿಸ್ಟ್ ಇದೆ. ಆ ಫ್ಯಾಕ್ಟ್ರಿ ಕೆಲಸ 80 ರೂಪಾಯಿ ಅನ್ನಲ್ಲ ತಿಂಗಳಿಗೆ. ಆ ಕೆಲಸ 1 ವಾರದಲ್ಲಿ ಆ ಕೆಲಸ ಕಲ್ತ್ಕೊಬಿಟ್ಟೆ. ಯಾವುದು ಕಾಸಾ ಬಟನ್ ಮಾಡೋದನ್ನ 1 ತಿಂಗಳು ಕಲ್ತ್ಕೊಬಿಟ್ಟೆ. ಮುಂದಿನ ತಿಂಗಳಲ್ಲಿ ಎಷ್ಟು ಸಂಬಳ ತಗೊಂಡಿರ್ಬೋದು ಯೋಚನೆ ಮಾಡೋದು. ಅದು ಪೀಸ್ ವರ್ಕ್ ಅಂತ ಕೊಡೋರು. ಈ ಬಟನ್ ನೋಡಿದ್ರೆ 7 ಪೈಸಾ ಕೊಡ್ತಿದ್ರು, ಕಾಗದ ಮಾಡಿದ್ರೆ 12 ಪೈಸಾ ಕೊಡ್ತಿದ್ರು. ಒಂದು ದಿನಕ್ಕೆ ಏನಿಲ್ಲ ಅಂದ್ರೂ ಫಸ್ಟ್ ನಾನು ಬಟನ್ ಹೊಡಿಯೋದು ಕಲ್ತ್ಕೊಂಡೆ. ಹತ್ತತ್ರ 10,000 20,000 ಹೊಡ್ಬಿಡ್ತೀನಿ. ಅಲ್ಲಿ ಒಳ್ಳೆ ಪೀಸ್ ವರ್ಕು, ಅದು ವಾರದ ಸಂಬಳ. ನನಗೆ ಒಂದು ವಾರದಲ್ಲೇ ಹತ್ತತ್ರ 2,500 ರೂಪಾಯಿ ಬಂದ್ಬಿಡ್ತು. 2,500 ರೂಪಾಯಿ ಅಂದ್ರೆ ಮಾಡ್ತಿದ್ವಿ, ಪೀಸ್ ವರ್ಕ್ ತರ ಮಾಡ್ತಿದ್ವಪ್ಪ ನಾವು. ಎಷ್ಟೊತ್ತಾಗ್ಲಿ 11 ಆಗ್ಲಿ 12 ಗಂಟೆ ಆಗ್ಲಿ ಮಾಡ್ಬಿಡ್ತಿದ್ವಿ. ಬೆಳಗ್ಗೆ ಕೆಲಸನೇ ಇಟ್ಕೋತಿರ್ಲಿಲ್ಲ ಬಾಕಿ, ಆ ತರ ಮಾಡ್ತಿದ್ದ. ಹತ್ತತ್ರ ಬರ್ತಾ 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 ಕಾಜ ಒಂದ್ ದಿನಕ್ಕೆ 80,000 ಕಾಜ ಹೊಡಿತಾ ಇತ್ತು ಎಲ್ರು. ಆಮೇಲೆ ಜಿಕ್ಕಿಗೆ ಒಂದು ಹೊಸಾದ್ ಬಂತದು. ಹೌದೌದು, ಬಿಡ್ತಾ ಇಲ್ಲ. ನನಗೆ ಮಾರ್ಕ್ ಮಾಡ್ಬೇಕಾದ್ರೆ ಪಾಪ ಹೆಣ್ಮಕ್ಳು 4 ಜನ ನಿಂತ್ಕೊಳ್ಳೋ ಮಾರ್ಕಿಂಗ್ ಮಾಡ್ಕೊಡಕ್ಕೆ ಪ್ರಿಂಟ್. ಗುಡ್ಡೆ ಹಾಕ್ಬಿಡೋರ, ನಿಂತ್ಕೊಳ್ಳಿ ವಾಡ್ದು ಹಣ ನಿಧಾನ ಕೊಡಿ ಅನ್ನೋರು. ಸರಿ ಆಯ್ತು, ಅದು ಒಂಥರ ಅದಾಯ್ತು. ಅದಾದ್ಮೇಲೆ ಟೈಕನ್ ಇಂಟರ್ನ್ಯಾಷನಲ್ ಅಂತೇಳಿ ಒಂದು ಫ್ಯಾಕ್ಟ್ರಿಗೆ ನನ್ನ ಅಪಾಯಿಂಟ್ ಮಾಡ್ಕೊಂಡ್ರು. ಬೇಕಾದ ಬಟನ್ ಆಪರೇಟರ್ ಆಗಿ 18,000 ರೂಪಾಯಿ ಸಂಬಳ 1 ತಿಂಗಳಲ್ಲಿ. ನೋಡಿ ಎಲ್ಲಿ ಬಂದ. ಅದಾಯ್ತು. ಅದಾದ್ಮೇಲೆ ನಾನು ಅದೇ ಹೇಳಿದ್ನಲ್ಲ, ಬಿ ವಿ ರಾಜಾರಾಮನ್ ನಾವು ಹೋಗ್ತಿದ್ವಿ. ಮಧ್ಯದಲ್ಲಿ ರಜಾ ಹೋಗಿದ್ದೆ, 1-2 ಅರ್ಜೆಂಟ್ ಇದ್ದಾಗ ಕರೀತಿದ್ರು, ಹೋಗ್ತಿದ್ದೆ ಬರ್ತಿದ್ದೆ ಥಿಯೇಟರ್ಗೆ, ಅದನ್ನ ಬಿಡ್ತಿರ್ಲಿಲ್ಲ. ಅದಾಯ್ತು. ಆಮೇಲೆ ದುಡ್ಡು ಇರ್ತಿರ್ಲಿಲ್ಲ. ಆಮೇಲೆ ಈ ನಾವು ನನ್ನ ಹೆಂಡತಿಗೆ ನಾನೇನ್ ಮಾಡಿದೆ, ಒಂದು ಟೈಲರಿಂಗ್ ಮಿಷಿನ್ ಕೊಡಿಸ್ದೆ ಮನೇಲಿ. ಅವ್ರು ಟೈಲರ್ ಬರ್ತಿತ್ತು ಪಾಪ, ಆ ಟೈಲರಿಂಗ್ ಮಾಡ್ತಿದ್ರು. ಒಂದು ಸಣ್ಣದಾಗ ಒಂದು ಅಂಗಡಿ ಹಾಕೊಟ್ರು. ಸಣ್ಣದಾಗ ಮನೆ ಶಿಸ್ತು. ಹೌದು, ಈ ಕಡೆಗೆ ಬರ್ಬೇಕು, ಈ ಕಡೆ ಒಲವಿದೆ, ಇವ್ರಿಗೊಂದು ಕಟ್ಲ ಆಗ್ಬಿಟ್ರೆ ನಾನು ಈ ಕಡೆಗೆ ಜಂಪ್ ಆಗ್ಬೋದಲ್ಲ ಅನ್ನೋದು ನಿಮ್ಮ ಇದು. ಹೌದು, ಅಷ್ಟು ಮಾಡ್ಕೊಟ್ವಿ. ಆಮೇಲೆ ಅವ್ರ ಖುಷಿಯಿಂದಿದ್ರು, ಎಲ್ಲ ಆಯ್ತು. ಎಲ್ಲ ಆದ್ಮೇಲೆ ಅವಾಗ ಒಂದು ದಿವಸ ನಮ್ಗೆ ಅವಾಗೆಲ್ಲ ಫೋನ್ ಎಲ್ಲ ಇಲ್ಲ, ಮನೆಗೆ ಹುಡ್ಕೊಂಬರೋರು. ಹೌದೌದು, ಅವರು ರಾಘವೇನಗರದಲ್ಲಿ ಇದ್ರು. ಈಗ ಪ್ರಸನ್ನ ಥಿಯೇಟರ್ ಏನಿದೆ ಅಲ್ಲೇ ಅವರು ಇವತ್ತು ಅಲ್ಲೇ ರಾಜಾರಾಮ್ ಅವರು ವಾಪಸ್ ವಾಸ ಮಾಡ್ತಾರೆ. ಅವರು ನನಗೆ ಒಂದ್ ದಿವಸ ಹೇಳಿ ಕಳಿಸಿದ್ರು, ಹುಡುಗನ ಕೈಯಲ್ಲಿ ತಿಂತಾಗಿದ್ದೆ ಹುಡುಗಿ ಅರ್ಕ ಬರಲಿ ಅಂತೇಳಿ. ಆಮೇಲೆ CGK ಅವ್ರ ಮಾತು ನಾನು ಹೇಳ್ಬೇಕು. CGK ಅಂತ ಇಸ್ ಎ ಮಹಾನ್ ಗ್ರೇಟ್ ನಿರ್ದೇಶಕರವರು. ಆಮೇಲೆ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಅವರು ಎಕನಾಮಿಕ್ಸ್ ಮಾಡ್ತಿದ್ದಂತ ವ್ಯಕ್ತಿ. ನಮ್ಮ ಮನೆಯಲ್ಲಿ ಇದ್ರು ಅವರು. ನನ್ನ ತಂದೆ ಒಂದು 6 ತಿಂಗಳು ಅವ್ರನ್ನ ಸಾಕಿದ್ದಾರೆ. ಇಲ್ಲ, ಅವ್ರು ಬಹಳ ಸಿಟ್ಟು ಮನುಷ್ಯ, ಬಟ್ ಅಷ್ಟೇ ಹೃದಯವಂತರು. ಪ್ರಾಣ ಕೊಟ್ಟಿದ್ರು CGK. ಅದು ಒಂದು ಅದಾಯ್ತು. ಅದಾದ್ಮೇಲೆ ಅಪ್ಲಿಕೇಶನ್ ಹಾಕಬೇಕು, ನನ್ನ ಹತ್ರ ಕಾಸಿಲ್ಲ, ಫೋಟೋ ಹೊಡ್ಸ್ಕೊಳಕ್ ಕಾಸಿಲ್ಲ. ಆಮೇಲೆ ರಾಜಾರಾಮ್ ಈ ತರ ಕಾಲೇಜ್ ಇದೆ ಒಂದು ಅಪ್ಲಿಕೇಶನ್ ಹಾಕೊಂಡು ನಾನು ಸಪ್ಪು ನಿಂತಿದ್ದೆ. ಯಾಕೆ ಅಂದ್ರು, ನಾನೇನು ಹೇಳಿ ಅಂದೆ. ಗೊತ್ತಾಯ್ತು ಅವ್ರಿಗೆ ಪಾಪ. ಗೊತ್ತಾದ ತಕ್ಷಣ 100 ರೂಪಾಯಿ ತೆಗೆದು ನನ್ನ ಕೈಲಿ ಕೊಟ್ಟರು. ನಾನಿಲ್ಲ ಕಾಸಿಲ್ಲ. ಸರಿ 100 ರೂಪಾಯಿ ಕೊಟ್ಟರು. ಹೋಗಿ ಫೋಟೋ ಇಡಿಸ್ಕೊಂಡು ಫಸ್ಟು ಅಂದ್ರು. ಅಲ್ಲೇ ಪ್ರಸನ್ನ ಥಿಯೇಟರ್ ಅಂತ ಒಂದು ಸ್ಟುಡಿಯೋ ಇತ್ತು, ಅಲ್ಲೇ ಹೋದೆ. ಫೋಟೋ ಇಡಿಸ್ಕೊಂಡು ಬಂದು ಸರ್ಕೊಂಡು ಕೊಟ್ಟೆ. ಸರಿ, ಮಿಕ್ಕಿದ್ದು ಅಪ್ಲಿಕೇಶನ್ ನಾನು ಹೊಡ್ಸ್ಕೊಂಬರಲ್ಲ, ಹಂಗೆ ಹೊಡ್ಸ್ಕೊಂಬೋಗ ಅಪ್ಲಿಕೇಶನ್ ಅಂದು ಫಾರ್ಮೆಟ್ ಕೊಟ್ಟರು. ಅಪ್ಲಿಕೇಶನ್ ಹೊಡ್ಸ್ಕೊಂಬಂದು ಅದು ಫೋಟೋ ಹಾಕಿ ಹೋಗಿ ತಗೊಂಡೋಗಿ ದೂರದರ್ಶನ ನೀನೇ ಖುದ್ದಾಗಿ ಕೊಟ್ಟಬಾರ್ದು. ಅಲ್ಲಿ LG ಶಿವಕುಮಾರ್ ಅಂತೇಳಿ ನನ್ನ ಏನು ಬ್ಯಾಂಗ್ಳೂರ್ ಯೂನಿವರ್ಸಿಟಿಗೆ ಡ್ಯಾನ್ಸ್ ಮಾಡಿದ್ರು, ಡಬಲ್ ಡಿಗ್ರಿ ಮಾಡಿದ್ರು, ಅವ್ರು ಅಲ್ಲಿದ್ರು. ನೋಡಿ, ಆ ಮನುಷ್ಯ ಸಾಯೋ ಟೈಮಲ್ಲ, ಅವ್ನು ಸ್ಟೂಡೆಂಟ್ ಟೈಮಲ್ಲಿ ನಾವು ತುಂಬಾ ಹೆಲ್ಪ್ ಮಾಡಿದ್ವಿ. ನಾವು ಹೋದಾಗ ದೂರ ಸರಿದ್ಬಿಟ್ಟ ಅವನು ಅಲ್ಲಿ. ಹೌದೌದು, ದೂರ ಸರಿದ್ಬಿಟ್ಟ. ಸರಿ ಆಯ್ತು, ಹೋಗ್ಲಿ ಬಿಡು ಅಂತೇಳಿ ಅವ್ರಿಗೆ ಊಟ ಕೊಡ್ಸಿದ್ವಿ ನಾವು. ಊಟ ಇಲ್ದಾಗ ಊಟ ಕೊಡ್ಸಿದ್ವಿ ನಾವು.
ನೋಡಿ ಅದನ್ನ ಮರ್ತ್ ಬಿಡ್ತಾರೆ ಕೆಲವರು. ಯಾರು ಇವಾಗ ನಾನು ಯಾಕೆ ಇಷ್ಟೆಲ್ಲ ನೆನ್ಸ್ಕೊತಿದ್ದೀನಿ ಅದಕ್ಕೆ, ನನ್ಗೆ ನಿಜವಾಗ್ಲೂ ಹೇಳಿ ನನ್ನ ಹೆಂಡತಿಗೆ ತಾಲಿ ಕೊಡ್ಸಿದ್ದಾರೆ, ತಾಲಿಗೆ ದುಡ್ಡು ಕೊಟ್ಟಿದ್ದಾರೆ. ಯಾರು ಬಿ ವಿ ರಾಜರಾವ್. ಅದನ್ನ ನೆನ್ಸ್ಕೋಬೇಕು ನಾನು. ಆಮೇಲೆ ಮದುವೆ ಟೈಮಲ್ಲಿ 2 ಮೂಟೆ ಅಕ್ಕಿ ಕೊಡ್ಸಿದ್ದಾರೆ. ಅಂದ್ರೆ ಒಬ್ಬ ಕಲಾವಿದನಿಗೆ ಎಷ್ಟು ಸಹಾಯ ಮಾಡ್ಬೇಕಿತ್ತು ಅಷ್ಟು ಅವರು ನನಗೆ ಸಹಾಯ ಮಾಡಿದ್ದಾರೆ. ಇವತ್ತು ಅವ್ರನ್ನ ನೆನ್ಸ್ಕೊಂಡು ನಾನು ಊಟ ಮಾಡಿದ್ದೀನಿ, ಇದಂತೂ ಸತ್ಯ. ಅದೇ ನನ್ನ ಕಲಾಗಂಗೋತ್ರಿ ಅಂತ ನಾನು ಹೇಳೋದು. ಇವತ್ತು ನಾನು ಅದನ್ನು ಮರೆಯಲ್ಲ. ಅದಾಯ್ತು. ಅದಾದ್ಮೇಲೆ ಇನ್ನೇ ಕಲಾವಿದರೆಲ್ಲ ನನಗೆ ಅಣ್ತಂದಿರೆಲ್ಲ ಪರಿಚಯ ಆದರು. ಎಷ್ಟು ಸಿನಿಮಾಗಳಲ್ಲಿ ಮಾಡಿದ್ದೀರಾ? ಸಿನಿಮಾದಲ್ಲಿ ನಾನು ಇತ್ತೀಚೆಗೆ ಮಾಡಿದ್ದೀನಿ ಅಷ್ಟೇ, ಒಂದು 3 ಬಿಡುಗಡೆ ಆಗಿಲ್ಲ, ಬಿಡುಗಡೆ ಆಗತ್ತೆ. ರಂಗಭೂಮಿ ಧಾರಾವಾಹಿಯಲ್ಲಿ ಸುಮಾರು ಮಾಡ್ಬಿಟ್ಟಿದ್ದೀನಿ. ದೂರದರ್ಶನಲ್ಲೇ ಸುಮಾರು ಧಾರಾವಾಹಿಗಳಲ್ಲಿ ಸಾಕಷ್ಟು. ಆಮೇಲೆ ನೀವು ಧಾರಾವಾಹಿಗಳಲ್ಲಿ ವಿವಿಧ ಪಾತ್ರಗಳನ್ನ ಮಾಡಿದ್ದೀನಿ. ಹೌದು, ಮಾಡಿದ್ದೀನಿ. ಅಂದ್ರೆ ನೀವು ಕನ್ನಡದ ಮೇಲೆ ತುಂಬಾ ಹಿಡಿತಾ ಇದೆ, ಭಾಷೆ ನನಗೆ ಅಭಿಮಾನ ಜಾಸ್ತಿ ನನ್ನ ಭಾಷೆ. ಈಗ ನಾವು ಏನ್ ಅನ್ಕೊಂಡಿದೀವಿ, ನಾವು ನಿಜವಾಗ್ಲೂ ಇದೊಂದು ಒಳ್ಳೆ ಮಾತನ್ನು ನಿಮ್ಗೆ ಹೇಳಕ್ ನಾನು ಬಯಸ್ತೇನೆ. ನಮ್ಮ ಕನ್ನಡ ನಾಡಿನ ಜನಕ್ಕೂ ಹೇಳಕೊಂಡು ನಾನು ಬಯಸ್ತೇನೆ. ಬೇರೆ ಊರಿಂದ ಇಲ್ಲಿಗೆ ಬರ್ತಾರೆ, ಅವ್ರ ಭಾಷೆ ಇಲ್ಲೇ ಮಾತಾಡ್ತಾರೆ ದಿನ, ನಮ್ಮ ಭಾಷೆ ಅವ್ರು ಬರ್ತಾರೆ. ಅದೊಂದು ಬಹಳ ದುಃಖ ಅನ್ಬಿಡ್ತಾರೆ ಒಂದ್ಸಲಿ. ನಾವು ಕಲ್ಸಲ್ಲ, ಅವ್ರ ಭಾಷೆಗೆ ಮಾತಾಡ್ತೀವಿ. ಹೌದು, ಅವ್ರ ಭಾಷೆಲೆ ನಾವು ಮಾತಾಡಿ ಅವ್ರ ಜೊತೆಗೆ ನಾವು ಹೋಗ್ತೀವಿ. ನಮ್ ಜೊತೆಗೆ ಅವ್ರು ಬರೋದೇ ಇಲ್ಲ. ಅದ್ ನಾವು ಕಲಿಬೇಕು. ನಾವು ಕನ್ನಡಿಗರಾದವರು ನಮ್ಮ ಭಾಷೆ, ನಮ್ಮ ಸ್ವಾಭಿಮಾನ, ನನ್ನ ತಾಯಿ ಭಾಷೆ ಅಂತ ಯಾವತ್ತೂ ಅದನ್ನ ಇಟ್ಕೋಬೇಕು. ಇಟ್ಕೊಂಡಾಗ್ಲೇ ನಾವು ಕನ್ನಡಿಗರು ಅಂತ ಅನ್ಸ್ಕೊಳ್ಳೋದಿಲ್ಲ ನಾವು. ಆಮೇಲೆ ನಮ್ಮಲ್ಲಿ ಸ್ವಾರ್ಥ ಜಾಸ್ತಿ. ಅದನ್ನ ಎಲ್ಲಿ ನಾವು ಭಾಷೆಗೆ ಬಳಸಲ್ಲ. ಯಾಕೆ ನಾವು ಸ್ವಾರ್ಥ ಭಾಷೆಗೆ ಬಳಸಲ್ಲ? ಯಾಕಂದ್ರೆ ಇದೆ 8 ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಅಂತಂದಾಗ ತಮಾಷೆ ಅಲ್ಲ ನಮ್ಮ ಭಾಷೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡು ಏನೋ ನಾವು ರಾಜ್ಯೋತ್ಸವ ಬಂದ್ಬಿಡುತ್ತೆ, ಅವತ್ತು ಮಾತ್ರ ನಾವು ಕನ್ನಡನ ಮಾತಾಡ್ಬೇಕು, ನಾವು ಧ್ವಜ ಹಾರಿಸ್ಕೋಬೇಕಲ್ಲ. ಪ್ರತಿ ದಿನಾನು ನಮ್ ಧ್ವಜ ಹಾರ್ತಾನೆ ಇರಬೇಕು. ನಮ್ಮ ಒಂದು ನೆನಪು, ನಮ್ಮ ಕನ್ನಡ ಅಂತಾನೆ ಹೇಳ್ತಾರೆ. ಹೌದು. ಹಾಗೆ ಚಂದನದಲ್ಲಿ ನೀವು ಸಿಗ್ತಾ ನಿಮ್ಗೆ? ಅದು ಚೆನ್ನಾಗಿದೆ ನೋಡಿ. ಸುಮಾರು ನಾನು ಹೇಳಿದೆ CGK ಅವರು, ನಾವು ಅಲ್ಲಿಂದ ಏನಾಯ್ತು, ನಮ್ಮ ತಂದೆಗೆ ಕೊಟ್ಟಾದ್ಮೇಲೆ 6 ತಿಂಗಳಾದ್ಮೇಲೆ ನನಗೆ ಇಂಟರ್ವ್ಯೂ ಬಂತು. ಇಂಟರ್ವ್ಯೂ ಬಂದ್ಮೇಲೆ ಇಂಟರ್ವ್ಯೂಗೆ ಹೋದೆ. ಸೊ ಅಲ್ಲಿಗೆ ನನಗೆ 2.5 ವರ್ಷ 3 ವರ್ಷ ಗ್ಯಾಪ್ ಆಯ್ತು. ಯಾವ್ದಕ್ಕೆ? ಥಿಯೇಟರ್ ರಂಗಭೂಮಿಗೂ ಮತ್ತೆ ನನ್ನ ಜೀವನಕ್ಕೂ ಬಹಳ 3 ವರ್ಷ ಗ್ಯಾಪ್ ಆಗ್ಬಿಡ್ತು. ತುಂಬಾ ಗ್ಯಾಪ್ ಆಗ್ಬಿಡ್ತು. ಆ ಗ್ಯಾಪ್ ಆದಾಗ ಏನಾಯ್ತು, CGK ಅವರು ನನಗೆ ಚೆನ್ನಾಗಿ ಗೊತ್ತು. ಮುನಿಸ್ವಾಮಿ ಅಂತ ಒಬ್ಬರು ಲೆಕ್ಚರರ್, ಹಿಸ್ಟ್ರಿ ಡಿಪಾರ್ಟ್ಮೆಂಟ್ ಅವರು ಚೆನ್ನಾಗಿ ಗೊತ್ತು. ನಮ್ಮ ತಂದೆಗೆ ಚೆನ್ನಾಗಿ ಗೊತ್ತು. ಸರಿ, ಯಾವತ್ತು ಇವರು ನನಗೆ ಇಂಟರ್ವ್ಯೂ ಇವ್ರು ಇರ್ತಾರೆ ನನಗೆ ಕನಸಲ್ಲೂ ಕಂಡಿರಲಿಲ್ಲ ನಾನು. ಹೌದೌದು. ಆಮೇಲೆ ಸರಿ ಆಯ್ತು. ನಂದು 1ನೇದು 2ನೇದು ಅಪ್ಲಿಕೇಶನ್ ಇತ್ತು. ನಾನು 2ನೇದು, ಅವರು ಕ್ಲರ್ಕ್ ಒಬ್ರು ಅಲ್ಲಿ P1 ಹಣ ನಿಮ್ದೆ 2ನೇದು ಬಂದು ಹೇಳಿದ ಅವನು. ಸರಿ ಆಯ್ತಪ್ಪ, ಇಲ್ಲೇ ಇದೀನಲ್ಲ ಅಂತಂದ್ರೆ. CGK ಏನ್ ಮಾಡಿದ್ದಾರೆ, ಅದನ್ನ ತೆಗೆದು ಕೊನೆಯಲ್ಲಿ ಇಟ್ಟಿದ್ದಾರೆ. ನೋಡ, ಈ ಪೇಷಂಟ್ ಕೋಪ ಜಾಸ್ತಿ, ಹೋಗ್ಬಿಡ್ತಾನೆ ನೋಡೋಣ ಅಂತೇಳಿ ಮಧ್ಯಾಹ್ನ ಕರೆಯೋಣ. ಡೈರೆಕ್ಟರ್ ಹೇಳಿದ್ದಾರೆ, ಇವನು ಮಧ್ಯಾಹ್ನ ಕರೆಯೋಣ, ಈಗಲೇ ಕರೆಯೋದು ಬೇಡ, ನೋಡಿ ಅವ್ನ ಪೇಷನ್ಸ್ ಹಂಗಿರುತ್ತೆ ಅಂತ. ಸರಿ ಆಯ್ತು, ಬಂದ್ರು. ನಾನು ಬರ್ತಾ ಇದ್ದೀನಿ, ನಾನು ಬೇರೆ ಕರೀತಾ ಇದ್ದಾರೆ. ನಂದಿಲ್ಲಿ 2ನೇದು ಅಂತ ಹೇಳೋದಲ್ಲಪ್ಪ. ಇಲ್ಲ. ಆಮೇಲೆ ಸರಿ ಆಯ್ತು, ಸುಮ್ಮನಾಗ್ಬಿಟ್ಟೆ ನಾನು. ಆಮೇಲೆ ಪಾಪ ಅಲ್ಲಿ ಕೆಲಸ ಮಾಡಿರೋದು ಅವ್ರು ಕೆಲವು ನನ್ನ ಸ್ನೇಹಿತರು, ಅವ್ರನ್ನೆಲ್ಲ ಕರೆದ್ರು, ಇಂಟರ್ವ್ಯೂ ಮಾಡಿದ್ರು. ಮತ್ತೆ ಎಷ್ಟು ಗಂಟೆ, ಸರಿ ಬ್ರೇಕ್, ಊಟದ ಟೈಮ್ ಆದಾಗ ಈಚೆ ಬಂದು ಅವ್ರು ನಾನು ಮುಖ ತೋರಿಸಲಿಲ್ಲ. CGK ಅವರು ಇದೀವಿ ನಾವಲ್ಲಿ ತೋರಿಸ್ಲೇ ಇಲ್ಲ. ಅವರು ಅವ್ನು P1 ಹೇಳ್ತಾರೆ, ಅವ್ನ ಕರ್ಕೊಂಡಾಗ ಆಸೆ ಬಿಡು ಫಸ್ಟು ಅಂತ. ಸರಿ ಆಯ್ತು, ಅವ್ನನ್ನ ನೋಡಿದಾರೆ, ನೋಡ್ಬಿಟ್ಟು ಆಮೇಲೆ ಇಲ್ಲ. ಆಮೇಲೆ ಸರಿ ಆಯ್ತು ಸರ್, ಅವ್ನು ಬಂದು ನೀಟಾಗಿ P1 ಬಾಣ ಅಂತ ಕರ್ಕೊಂಡು ಈಚೆ ಬಂದು, ನೋಡಿ ಅಲ್ಲಿ ರಾಘವೇಂದ್ರ ಹೋಟ್ಲ್ ಅಂತ ಐತೆ, ಊಟ ಮಾಡ್ಕೊಂಡು ಬಂದ್ಬಿಡಿ, ಊಟ ಆದ್ಮೇಲೆ ನಿಮ್ಗೆ ಇಂಟರ್ವ್ಯೂ ಮಾಡ್ತಾರಂತೆ. ಸರಿ, ಜೋಬ್ ನೋಡ್ತೀನಿ, 2.5 ರೂಪಾಯಿ ಇದೆ. ಆ ಅಪ್ಲಿಕೇಶನ್ ಕೊಡೋಗು ನಡ್ಕೊಂಡು ಬಂದಿದ್ದೀನಿ ಮೆಜೆಸ್ಟಿಕ್ ಇಂದ.
ಇಲ್ಲಿಗೆ ಎಲ್ಲಿ ಕಾಸಿಲ್ಲನ ಹತ್ರ ಇಲ್ಲಿ ಮುದ್ರಡ್ಡಿ ಮುಂಡಡಿ ಪಳ್ಳೆಗೆ. ಅದು ಅವತ್ತಿಂದಾನು ಇಲ್ಲೇನಾ ಅದು ಆಫೀಸ್ ಇರೋದು? ಇಲ್ಲ ಮೊದಲು ವಿಧಾನಸೌಧ ಮುಂದೆ ಕಾಫಿ ಭವನ್ ಇದೆಯಲ್ಲ, ವಿಶ್ವೇಶ್ವರ ಟವರ್ 22ನೇ ಫ್ಲೋರ್ ಅಲ್ಲಿ ಇತ್ತು. ಆಮೇಲೆ ಇಲ್ಲಿ ಸ್ವಂತ ಬಿಲ್ಡಿಂಗ್ ಮಾಡ್ಕೊಂಡು ಅದು ಬಾಡಿಗೆಯಲ್ಲಿ ಇತ್ತಲ್ಲ. ಆಮೇಲೆ ಇಲ್ಲಿಗೆ 83ರಲ್ಲಿ ಪೂರ್ತಿ ಟ್ರಾನ್ಸ್ಫರ್ ಆಯ್ತು. ಅದು 83-84ರಲ್ಲಿ ಟ್ರಾನ್ಸ್ಫರ್ ಆಯ್ತು. ಅಲ್ಲಿಂದ ಇಲ್ಲೇ ಇದಾಯ್ತು. ಬಟ್ ಆಮೇಲೆ ಅದಾಯ್ತು, ಊಟದ್ದಾಯ್ತು. ಓದೆ ರಾಘವೇಂದ್ರ ಇಷ್ಟಪ್ಪ ಅನ್ನ ಸಾಂಬಾರು 2 ರೂಪಾಯಿ ಅನ್ನ ಸಾಂಬಾರು, ಹೊಟ್ಟೆ ತುಂಬ ಊಟ ಮಾಡಿದೆ. ಏನ್ ಮಾಡೋದು, ಮನೆಗೆ ಹೋಗ್ಬೇಕಲ್ಲ, ಕಾಮಾಕ್ಷಿ ಪಾಳ್ಯ ಮನೆ ಆಯ್ತು. ಮನೆಗೆ ಹೋಗಿ ಬಸ್ಸಿಗೆ ಹೆಂಗ್ ಮಾಡೋದು, ಚಾರ್ಜ್ ಇಲ್ಲ. ಊಟ ಮಾಡಿದ್ದೀನಿ ಅಲ್ವಾ, ಶಕ್ತಿ ಇದೆ ಅಲ್ವಾ ಅಂತ ಅನ್ಕೊಂಡೆ ಮನಸ್ಸಲ್ಲಿ. ಅನ್ಕೊಂಡು ಸರಿ ಆಯ್ತು. ಕರೆಕ್ಟಾಗಿ ನನಗೆ 3:45ಗೆ ಕರೆದು, ಹೋಗೋದ್ ಬೇಡ, ಇಲ್ಲಿ ಬಂದ್ಬಿಟ್ಟಿದ್ದೀನಿ ಇಂಟರ್ವ್ಯೂಗೆ, ನೋಡೇ ಬಿಡೋಣ, 5 ಗಂಟೆ ಟೈಮ್ ಇದೆ, ನೋಡೇ ಬಿಡೋಣ. ಅದೇ ಅದೇನ ಅವತ್ತು ಹೋಗೋನು ಕೋಪ, ಅವತ್ತೇನ ದೇವ್ರು ನನಗೆ ಅಲ್ಲಿ ಕೂರಿಸ್ತಾ, ಅನ್ನ ಇದೆ ಕಣ ಇಲ್ಲಿ ಹೋಗ್ಬೇಡ ಅಂತೇಳಿ. ಅದು ಆಯ್ತು. 4 ಗಂಟೆಗೆ ಹೋದೆ. ಹೋದ ತಕ್ಷಣ ಹವಾಯಿ ಚಪ್ಪಲಿ ಹಾಕೊಂಡಿದ್ದೆ ಕಾಲಿಗೆ. ಬಾಟ ಅದು ಹವಾಯಿ ಚಪ್ಪಲಿ ಹೇಳಿದ್ದು. ಅವಾಗ ನಮ್ಗೆ ಏನಿಲ್ಲಮ್ಮ. ಅದಾಯ್ತು. ನಮ್ಮ ತಂದೆ ಸರ್ಕಾರಿ ಕೆಲಸದಲ್ಲಿ ಇದ್ರು, ಆದ್ರೆ ನಮ್ಗೇನು ಊಟಕ್ಕೆ ಬಟ್ಟೆಗೆ ಇಷ್ಟಲಿಲ್ಲ. ಆದ್ರೆ ನನಗೆ ಚಾಲೆಂಜ್ ಅದು. ಆಮೇಲೆ ಸರಿ ಆಯ್ತು, ಹೋಗಿ ನಮಸ್ಕಾರ ಮಾಡಿದೆ, ಕುತ್ಕೊಂಡೆ. ಸಿಜಿಕೆ ಪಾಪ ನನ್ನೇ ಗುರಾಯಿಸ್ತಾ ಇದ್ರು, ಒಡೆಯಾಗಿ ಗುರಾಯಿಸ್ತಾ ಇದ್ರು. ಎಲ್ಲೂ ದಿವಸ ಅಂತೇಳಿ ಅವ್ರ ಮುನ್ಸಮ್ಮರು ಪಿಳ ಕಂಡ್ಬಿಟ್ಟು ಹಿಂಗ್ ನೋಡಿದ್ರು. ಲೈ, ನೀನು ಗಂಗಪ್ಪನ ಮಗ ಅಲ್ಲೇನ ಅಂದ್ರು. ಹೌದು ಸರ್. ಸಿಜಿಕೆ, ನೀವೇನ್ರಿ ಕೇಳ್ತೀರಾ, ಎಲ್ಲ ಹೋಗಿದೆ ಇಷ್ಟು ದಿವಸ, ಇಂಟ್ರ್ಯೂ ಮಾಡೋದ್ ಬಿಟ್ರು ಎಲ್ಲ ಹೋಗಿದ್ದೇನೆ ಇಷ್ಟು ದಿವಸ ಅಂತ ಕೇಳಿದ್ರು. ಅವ್ರು ಡೈರೆಕ್ಟರ್ ಅನಿಸುಲ್ಲ ಸರ್, ಅವರು ನಿಜವಾಗ್ಲು ಆ ತಂದೆ ಮುಸಲ್ಮಾನ್ ಆದ್ರು, ಬಹಳ ಕನ್ನಡದಲ್ಲಿ ಅಭಿಮಾನ ಇತ್ತು. ಆಮೇಲೆ ಬಡವರ ಕಂಡ್ರೆ ಬಹಳ ಆತ್ಮೀಯತೆ, ಬಹಳ ತುಂಬಾ ಒಳ್ಳೆ ನಿರ್ದೇಶಕರು. ಆ ಡಿಪಾರ್ಟ್ಮೆಂಟ್ಗೆ ಅನುಗುಣವಾದಂತ ನಿರ್ದೇಶಕರು ಆಗಿದ್ರು. ಒಬ್ರು ತೊಂದರೆ ಕೊಡ್ತಿಲ್ಲ ಸ್ಟಾಫ್ಗೆ. ಅವರು ಸ್ಟಾಫು ಏನು ಕೆಲಸ ಆಗ್ಬೇಕೋ ಫಸ್ಟ್ ಮಾಡಿ ಬಾಕಿ ಕೆಲಸ ನೋಡ್ತಿದ್ರು. ಅರ್ಧ ನಿರ್ದೇಶಕರು ನಮ್ಮ ದೂರದರ್ಶನ ಮತ್ತೊಮ್ಮೆ ಬರಲಿ ಅಂತ ನಾನು ಇವತ್ತು ನಾನು ಕೇಳ್ಕೊತೀನಿ ಪರವಾಗಿ. ಅದಾಯ್ತು. ಅದಾದ್ಮೇಲೆ ಕೇಳಿದ್ರು, ನಿಮ್ಮ ತಂದೆ ಆಗಿದಾರಪ್ಪ ಸಿಜಿಕೆ ಕೇಳಿದ್ರು. ಮುಂಚೆ ಹೌದು, ಹೆಂಗೋ ನಿಮ್ಮ ತಂದೆ ಎಲ್ಲವರು ಅಂತ ಅಂದ್ರು. ಇನ್ನೂ ಎಷ್ಟು ವರ್ಷ ಸರ್ವಿಸ್ ಇದೆ ನಿಮ್ಮ ತಂದೆಗೆ ಅಂದ್ರು. ಸರ್, ಇನ್ನೊಂದು ವರ್ಷ ಇದೆ ಸರ್ ನಿಮ್ಮ ತಂದೆ. ಸರಿ ಆಯ್ತು, ಏನ್ ಮಾಡ್ತಿದ್ದೆ ಈಗ? ಸೊಪ್ಪು ಮಾರ್ತಾ ಇದ್ದೀನಿ ಅಂದೆ. ಕೋಪ ಹಂಗೆ ನಾನು ಸೊಪ್ಪು ಮಾರ್ತಾ ಇದ್ದೀನಿ ಸರ್ ಅಂದೆ. ಏನ್ ಸೊಪ್ಪು ಅಂದ್ರೆ, ರೋಡ್ ಮೇಲೆ ಮಾರ್ತಾರಲ್ಲ ಸರ್, ಅದು ಸೊಪ್ಪು ಮಾರ್ತಾ ಇದ್ದೀನಿ ಅಂತಂದೆ. ಪಾಪ ಅವರು ಬೇಜಾರು ಮಾಡ್ಕೊಬಿಟ್ರು. ಸೊಪ್ಪು ಮಾರ್ತಿದ್ಯಾ ಅಂತ. ಅಂತಂದೆ. ಸರಿ ಆಯ್ತು. ಅನಿಸಲ್ಲ ಸರ್, ನೀವೇನ್ರಿ ಮಾರ್ಕೆಟ್ ಸೊಪ್ಪು ಇವೆಲ್ಲ ಮಾತಾಡ್ತೀನಿ, ನೀವು ಈಗ ಥಿಯೇಟರ್ ಕೆಲಸ ಮಾಡಿದ್ದೀನೇನ್ರಿ ಅಂತ ಅಂದ್ರು. ಚೆನ್ನಾಗಿತ್ತು ಅದು. ಸರ್, ನಾನೇನು ಮಾತಾಡಲ್ಲ, ನೀವೇ ಅವನ್ನ ಪ್ರಶ್ನೆ ಕೇಳ್ಬಿಡಿ ಸರ್ ಅದ್ರ ಬಗ್ಗೆ. ನಾವು ನೀವೇ ಕೇಳ್ರಿ, ನೀವು ಬಂದಿರೋದು ಏನಕ್ಕೆ ಇಂಟರ್ವ್ಯೂ ಮಾಡಕ್ಕನರಿ, ನೀವು ಕೇಳ್ರಿ ಪ್ರಶ್ನೆ ಅಂತ. ಅವ್ರಿಗೆ ಇಲ್ಲ ಸರ್, ಅವ್ನ್ ಕೆಲಸ ಮಾಡಿರೋದು ನನಗೆ ಗೊತ್ತು, ಅವ್ನು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾನೆ, ಅವನ್ನ ಕಲಾವಿದ ಅಂತ ಇಬ್ರು ಹೇಳಿದ್ರು. ಇಬ್ರು ಹೇಳಿದ್ಮೇಲೆ ಅವರು, ಇಲ್ಲಪ್ಪ ಸರ್ಕಾರದ್ದು, ನಾವು ಸರ್ಕಾರದ ಏನು ಮ್ಯಾನುಫ್ಯಾಕ್ಚರ್ ಇದೆ ನಾವು ಅದ್ರ ಪ್ರಕಾರ ನಡ್ಕೋಬೇಕು, ನಾವು ಕ್ವಶನ್ ಕೇಳೋ ಧರ್ಮ ನಾನು ಕೇಳ್ತೀನಿ ಸರ್ಕಾರ ಪರವಾಗಿಲ್ಲ. 3 ಪ್ರಶ್ನೆ ನನ್ನನ್ನು ಹಾಕಿದ್ರು. ಅಂಬೇಡ್ಕರ್ ಜಯಂತಿ ಯಾವಾಗ ಬರುತ್ತೆ? ಏಪ್ರಿಲ್ 14ನೇ ತಾರೀಕು ಸರ್ ಅಂಬೇಡ್ಕರ್ ಜಯಂತಿನ ನಮ್ಮ ಭಾರತ ದೇಶದಲ್ಲಿ ಆಚರಣೆ ಮಾಡ್ತೀವಿ ಅಂದ್ರು. ಆಮೇಲೆ ಥಿಯೇಟರ್ ಬಗ್ಗೆ ಒಂದೆರಡು ಕೇಳಿದೆನಪ್ಪ ಅಂದ್ರು. ಕೇಳಿ ಸರ್. ಸೈಕ್ ಅಂದ್ರೆ ಏನು ಅಂತ ಕೇಳಿದ್ರು. ಸರ್, ಅದು ಬಣ್ಣ ಬದಲಾಯಿಸೋ ಗೋಡೆ ಸರ್. ಅದು ಬಣ್ಣ ಬದಲಾಯಿಸೋ ಗೋಡೆಗೆ ನಾವು ಸೈಕ್ ಅಂತೀವಿ ಸರ್, ಮೊದಲನೇ ಪದ ಉಪಯೋಗಿಸಿದಾಗ. ಆಮೇಲೆ ರಾತ್ರಿ ಮತ್ತೆ ಹಗಲು ಈ ಎರಡನ್ನೂ ಆ ಗೋಡೆ ಮೇಲೆ ನಾವು ಬಳಸ್ಕೋಬಹುದು. ರಾತ್ರಿ ನೋಡ್ಬೋದು, ಹಗಲು ನೋಡ್ಬೋದು. ಆ ಥರದ್ದನ್ನ ಬಳಸ್ಕೊಳ್ಳೋದು ಸೈಕ್ ಅಂತ ನಾವು ಕರಿತೀವಿ ಸರ್. ಆಮೇಲೆ ಅದ್ರ ಮೇಲೆ ಏನು ಎಫೆಕ್ಟ್ ಬೇಕಾದ್ರೆ ಲೈಟಿಂಗ್ ಎಫೆಕ್ಟ್, ಶಾಡೋಸ್ ಎಲ್ಲ ಅದನ್ನ ನಾವು ಹಾಕೋಬಹುದು ಸರ್. ನಾವ್ ಹೇಳ್ದಂಗೆ ಕೇಳುತ್ತೆ ಬಿಳಿ ಬಣ್ಣ ಸರ್. ಸರಿನಪ್ಪ. ಸೆಟ್ ಅಂದ್ರೆ ಏನಯ್ಯ ಸರ್? ಸೆಟ್ ಅಂದ್ರೆ ಅರಮನೆನೂ ಹಾಕೋಬಹುದು, ದೇವಸ್ಥಾನನೂ ಹಾಕೋಬಹುದು.
ನಿರ್ದೇಶಕರು ಏನ್ ಪ್ಲಾನ್ ಮಾಡಿರ್ತಾರೆ ಅದ್ರ ಮೇಲೆ ನಾವು ಸೆಟ್ನ ಹಾಕೋಬಹುದು, ಗುಡಿಸಬೇಕಾದ್ರೆ ಹಾಕೋಬಹುದು. ಆಮೇಲೆ ನಾವು ಅದಕ್ಕೆ ಎರಡು ಬ್ಯಾಟನ್ ಪೀಸ್, ಒಂದು 4 ಬ್ಯಾಟನ್ ಪೀಸ್ ಬಳಸಿ ಒಂದು ಡೋರ್ ಎಫೆಕ್ಟ್ ಮಾಡ್ಕೊಂಡು, ಒಂದು ವಿಂಡೋ ಎಫೆಕ್ಟ್ ಮಾಡ್ಕೊಂಡು, ಅದನ್ನ ಇಟ್ಟು ಸಪರೇಷನ್ಸ್ ಆಗಿ ಅದನ್ನೇ ಬೇಕಾದ್ರೆ ಮಾಡ್ಕೋಬಹುದು. ಸೆಟ್ ಏನ್ ಬೇಕಾದ್ರೆ ಬಳಸ್ಬೋದು. ಅದೇ ನಿರ್ದೇಶಕರು ಏನು ಅದನ್ನ ಇದು ಮಾಡಿರ್ತಾರೆ ಅದನ್ನ ನಾವು ಸೆಟ್ ಅನುಗುಣವಾಗಿ ನಾವು ಸೆಟ್ನ ಸೀಸ್ಕಿಯವರು ಇನ್ನೇನ ಕೇಳಂಗೆ ಕೇಳ್ಬಿಡಪ್ಪ ಅನ್ಬಿಟ್ರು ಅವರು. ಇಲ್ಲ ಬಿಡಿ ಸರ್, ಬಿಡಪ್ಪ ಆಯ್ತಪ್ಪ. ಅದು 1 ವರ್ಷ ಆಯ್ತು ಬರ್ಬೇಕಾರೆ. ಅದ್ರ ಮಧ್ಯದಲ್ಲಿ ಇನ್ನೊಂದ್ 2-3 ಡಿಪಾರ್ಟ್ಮೆಂಟ್ ಕೆಲಸ ಬಂತು, ಹೋಗಿ ಬಿಟ್ಟು ಬಂದೆ. ಕೋಪ ಅಲ್ಲಿ. ಆಮೇಲೆ ಮಧ್ಯದಲ್ಲಿ 1 ವರ್ಷದಲ್ಲಿ 2 ಡಿಪಾರ್ಟ್ಮೆಂಟ್ ಚೇಂಜ್ ಮಾಡಿದೆ ನಾನು. ಒಂದಕ್ಕೆ ರಿಸೈನ್ ಮಾಡಿದೆ, ಇನ್ನೊಂದಕ್ಕೂ ರಿಸೈನ್ ಮಾಡುವುದು ಅಂದ್ಬಿಟ್ಟೆ ಕೋಪದಲ್ಲಿ. ಆಮೇಲೆ ಆಯ್ತು, ಅದಾದ್ಮೇಲೆ ಇದು ನನಗೆ ಅಪಾಯಿಂಟ್ಮೆಂಟ್ ಆಯ್ತು. ಪೊಲೀಸ್ ಹುಡ್ಕೊಂಬಂದೆ ಫಸ್ಟ್ ನಮ್ಮ ಮನೆ ಹತ್ರಕ್ಕೆ. ವೆರಿಫಿಕೇಶನ್ ಕಳಿಸಿದ್ರಲ್ವಾ, ಅದಕ್ಕೆ ಪೊಲೀಸ್ ನಮ್ಮ ಮನೇಲಿ, ನಮ್ಮ ಬಡಾವಣೆಯಲ್ಲಿ ಏನ್ ತಿಳ್ಕೊಬೋದು, ಪೊಲೀಸ್ ಹುಡ್ಕೊಂಬಂದ್ರಲ್ಲ. ಓ ಬಹಳ ಇದು ತಿಮ್ರಾಜು, ಅವ್ನು ನಮ್ಮ ಟೈಲರ್ ಅಡ್ರೆಸ್ ಕೊಟ್ಟೆ ಅಂಗಡಿ ಅಂತ ಹೇಳಿ. ಅವನು ತಿಮ್ರಾಜು ನಿನ್ನ ಯಾರೋ ಪೊಲೀಸ್ ಹುಡ್ಕೊಂಬಂದಿದ್ರು ಕಣ. ಯಾರ ಪೊಲೀಸು ಹೇಳ ಅದೇನು ಅಂತ. ಆಮೇಲೆ ಅವರು ನಮ್ಮ ಮನೆಗೆ ಯಾರು ಇರ್ಲಿಲ್ಲ, ಇವರು ಪೊಲೀಸರು ಹುಡ್ಕೊಂಬಂದ. ಆಮೇಲೆ ಶಿವಣ್ಣ ಅಂತ ಹೇಳ್ಬಿಟ್ಟು, ಶಿವಣ್ಣನ ಹನುಮಂತನ ಕಾನ್ಸ್ಟೇಬಲ್ ಬಂದ್ರೆ ಅವನನ್ನ ಕಾಮಾಕ್ಷಿ ಪೊಲೀಸ್ ಬರಕ್ ಹೇಳ್ರಿ ಅಂತ ಹೇಳಿದ್ರು. ಸರಿ ಆಯ್ತು ಹೋಗಪ್ಪ ಕರೀತಾವ್ರೆ, ಏನು ನನ್ಗೆ ಗೊತ್ತಿಲ್ಲ. ಅವರು ಹೇಳಿಲ್ಲ ಈ ತರ ವೆರಿಫಿಕೇಶನ್ ತುಂಬಾ ಒಳ್ಳೆ ಮನುಷ್ಯ ಪೊಲೀಸು. ಹೋದೆ, ನಮಸ್ಕಾರ ಸರ್ ಅಂದೆ. ಇನ್ಸ್ಪೆಕ್ಟ್ರು ಇದ್ರು, ಬಾಪ ಏನ್ ಸಮಾಚಾರ ಅಂದ್ರು. ಸರ್ ಈಗೇನು ಬಂದಿದ್ರಂತೆ ಹುಡುಕೊಂಡು, ಅದೇನಂತ ಗೊತ್ತಿಲ್ಲ, ದಯಮಾಡಿ ಹೇಳಿ. ಕೂತ್ಕೊ ನೀನು ವಿಚಾರಣೆ ಮಾಡ್ಕೊಂಡು ಎದುರಿಸಕ್ಕೆ ಅಂತೇಳಿ, ಕೂತ್ಕೊ ನೀನು ವಿಚಾರಣೆ ಮಾಡಬೇಕು ಅಂತ ಅಂದ್ರು. ಸರಿ ಏನ್ ನಿನ್ನ ಹೆಸರು ಅಂದ್ರು. ಹೆಸರು ಹೇಳಿದೆ. ನಿನ್ ತಂದೆ ಹೆಸರು ಹೇಳಿದೆ. ಸರಿ ಆಯ್ತು, ನೀನು ಹೋಗ್ಬೋದು, ಒಂದು ಸೈನ್ ಮಾಡೀನಿ. ಆಮೇಲೆ ಸರ್ ಅಂದೆ. ಇಲ್ಲಪ್ಪ ಮಾಡೋ ಅಂದ್ರು. ಸರಿ ಆಮೇಲೆ ಹೇಳಿದ್ರು ಅವರು, ನೋಡಪ್ಪ ನೀನ್ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಕೆಲಸ ಸಿಗ್ತಾ ಇದೆ, ನಮ್ಗೆ ವೆರಿಫಿಕೇಶನ್ ಕಳ್ಸಿದ್ದಾರೆ, ಅದಕ್ಕೆ ನಾವು ಬಂದಿದ್ವಿ, ಭಯ ಬೀಳ್ಬೇಡ. ಚಂದದಲ್ಲಿ ಕೆಲಸ ಸಿಗ್ತಾ ಇದೆ. ನೋಡಿಮ್ಮ, ನಾನು ಸತ್ಯವಾಗ್ಲೂ ಹೇಳ್ತಿದ್ದೀನಿ, ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ನಾನು 1 ರೂಪಾಯಿ ಲಂಚ ಕೊಟ್ಟು ಅಲ್ಲ, 1 ರೂಪಾಯಿ ಲಂಚ ಕೊಟ್ಟಿಲ್ಲ. ಆಮೇಲೆ ನನಗೆ ಇಂಟರ್ವ್ಯೂ ಮಾಡಿದಂತ ಮಹಾನುಭಾವರು ಅವರು ಕೇಳಿದವರಲ್ಲ. ಇಲ್ಲ ಇಲ್ಲ, ಅದು ಸುವರ್ಣ ಅಕ್ಷರದಲ್ಲಿ, ಹೌದು ಸುವರ್ಣ ಅಕ್ಷರದಲ್ಲಿ ಬರೆದ್ ಮಾಡಬೇಕು ನಿಜವಾಗ್ಲು. ಎಂತ ಅಂತಂದ್ರೆ ನಮ್ಗೆ ಆಯ್ಕೆ ಮಾಡಿದಂತ ಮಹಾನುಭಾವರು ನಿಜವಾಗ್ಲು ಅವರು ಅವ್ರ ಮನೆ ತಣ್ಣಗೆ. ಹೌದು ಹೌದು, ಅಲ್ಲಿಗೂ ಇಲ್ಲಿಗೂ ಆ ಕಾಲಕ್ಕೂ ನಾವು ಈ ಕಾಲಕ್ಕೂ ಕಂಪೇರ್ ಮಾಡ್ಕೊಳಕ್ಕೆ ಆಗಲ್ಲ. ಅದೇ ಸೂರ್ಯ ಹುಟ್ಟತಾ ಇದ್ದಾನೆ, ಗಾಡಿ ಅದೇ ತಗೋತಾ ಇದ್ದಾರೆ, ಜನಗಳ ನಡವಳಿಕೆ ನಮ್ಗೆ ಇಲ್ಲಿ ಆಗ್ತದೆ. ಹಾಗೆ ನೀವು ಎಸ್.ಎನ್. ಕೃಷ್ಣ ಸುಮಾರು ಮುಖ್ಯಮಂತ್ರಿಗಳು ಬಂದು ಹೋಗಿರೋ ಜೊತೆ ನೀವು ಪ್ರಶಸ್ತಿಗಳನ್ನ ತಗೊಂಡು. ಹೌದು ಹೌದು, ಯಾಕೆಂದ್ರೆ ನನಗೆ ಈ ಡಿಪಾರ್ಟ್ಮೆಂಟ್ ಕಾರಣ. ಚಂದನ ಈಗ ಪ್ರೆಸ್ ಅಂತ ಹೇಳಿದಾಗ ಮೀಡಿಯಾ ಟೂರ್ನಿಮೆಂಟ್ಸ್ಗಳು ನಡೆಯೋದು, ಕ್ಯಾರಂ ಬೋರ್ಡು, ಮತ್ತೆ ಚೆಸ್, ಆಮೇಲೆ ವಾಲಿಬಾಲ್, ಇದು ಫುಟ್ಬಾಲು, ಕ್ರೀಡೆ ಕ್ರಿಕೆಟ್ ಅದೆಲ್ಲ ನಡೆಯೋದು. ಅಲ್ಲಿ ನಾನು ಪ್ರಶಸ್ತಿಗಳನ್ನ ತಗೊಳ್ಳುವೆ. ಏನಿಲ್ಲ, ನನಗೆ ಕ್ರೀಡೆ ಮೇಲೆ ಬಹಳ ಒಲವು. ನಾನು ಮೊದಲು ಕ್ರೀಡೆಯಲ್ಲಿ ಒಲವು ಜಾಸ್ತಿ ಇತ್ತು ನನಗೆ. ಯಾಕಂದ್ರೆ ನಮ್ಮ ಮನೆ ಪಕ್ಕನೆ ಸೆಂಟ್ರಲ್ ಕಾಲೇಜ್, ಇವಾಗ ಏನಿದೆ ಸೆಂಟ್ರಲ್ ಕಾಲೇಜ್ ಗ್ರೌಂಡ್, ಇವಾಗ ಏನು ಟೆಸ್ಟ್ ಮ್ಯಾಚ್ಗಳು, ಈ ಒನ್ ಡೇ ಎಲ್ಲ ಇವಾಗ ನೀವು ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ನೋಡ್ತೀರಾ, ಮೊದ್ಲು ನಡೀತಿದ್ ನಮ್ಮ ಮನೆ ಪಕ್ಕನೆ. ನಾನು ಬೋಲ್ ಮಾಡಿದ್ದೀನಿ, ಸುನಿಲ್ ಗವಾಸ್ಕರ್ ಅವ್ರಿಗೆ ಬೋಲ್ ಮಾಡಿದ್ದೀನಿ, ಜಿ.ಆರ್. ವಿಶ್ವನಾಥ್ ಬೌಲಿಂಗ್ ಮಾಡಿದ್ದೀನಿ. ಆಯ್ತಾ, ಒಂದ್ಸತಿ ನಾನು ಬಿಟ್ಟಿದ್ ಬಾಲ್ ನೋಡಿ ಜಿ.ಆರ್. ವಿಶ್ವನಾಥ್ ಹಿಂಗ್ ಅಂದಿದ್ರು ಒಂದ್ಸತಿ, ಯಾರೋ ನೀನು ಅಂತಂದಿದ್ರು. ಬಿಡಲ್ಲ ಹಂಗ ಸಾಮಾನ್ಯರು ಅವ್ರಿಗೆಲ್ಲ ಬೋಲ್ ಮಾಡಕ್ಕೆ. ನಾನು ಬೋಲ್ ಮಾಡಿದ ತಕ್ಷಣ ಅವ್ರು ಹಿಂಗೆ ಯಾರೋ ನೀನ್ ಹಿಂಗ್ ಬಿಡ್ತಾ ಇದ್ದೆ ಬಾಲು ಅಂತ. ಆಮೇಲೆ ಕಪಿಲ್ ದೇವ್ ಒಂದ್ಸತಿ ಬಂದಾಗ ಬಾಬು ಇದರ್ ಅಂತ ಹೇಳಿದ್ರು. ಕಪಿಲ್ ದೇವ್ ಅವರು ಮೇರೆ ಸಾಥ್ ಬೋಲ್ ಕರೆಗಾಕ ಅಂತಂದ್ರು. ಕರೆಗಂತ ಅವ್ರು 2 ಬಾಲ್ ಬಿಟ್ಟು ಅವ್ರಿಗಿಂತ ಚೆನ್ನಾಗಿ ಬಿಟ್ಟೆ ಬಾಲ್. ನಾನು ಅವ್ರ ಕೋಚ ಬೇಕೋ ಬಚ್ಚೆ ಕೈಸಲ್ಲ ಚೋಡ್ತಾನ ಅಂತ ಅಂದಿದ್ರು. ಅದು ಒಂದು. ಆಮೇಲೆ ಓಡ ವಿಚಾರದಲ್ಲಿ ತುಂಬಾ ಚೆನ್ನಾಗಿ ರನ್ನಿಂಗ್ ಅಲ್ಲಿ ಓಡಿದ್ದೆ. ಪ್ರಜಾವಾಣಿಯವರು ನಟ್ಕಲ್ಲಪ್ಪ ಸರ್ಕಲ್ ಓಟ ಸ್ಪರ್ಧೆ ಅಂತ ಮಾಡ್ತಾರೆ ಪ್ರತಿ ವರ್ಷ.
ಇದು ಹಲಸೂರು ಕೆರೆ 3.25 ರೌಂಡ್ ಓಡಬೇಕಾದ್ರೆ ಅಲ್ಲಿ 3ನೇ ಸ್ಥಾನ ಪಡೆದಿದ್ದೆ ಒಂದ್ಸಲಿ. ಅದು ಒಂದಾಯ್ತು. ಅದಾದ್ಮೇಲೆ ABC ಅಂತ ಹೇಳ್ಬಿಟ್ಟು ನಮ್ದು ಒಂದು ಅಸೋಸಿಯೇಷನ್ ಇತ್ತು, ಅಥ್ಲೆಟಿಕ್ ಕ್ಲಬ್ ಅಂತೇಳಿ. ಅಲ್ಲಿ ನಾನು ಜಾಯ್ನ್ ಆಗಿದ್ದೆ. ಅಲ್ಲಿ ದಿನ ಸೀನಿಯರ್ಸ್ ಬರೋರು, ತುಂಬಾ ಸೀನಿಯರ್ಸ್ ಬರೋರು. ಅವ್ರ ಜೊತೆ ನಾವು ಓಡ್ಬೇಕಾದ್ರೆ ಬಹಳ ಕಷ್ಟ ಆಗೋದು. ಬಟ್ ನೋಡೋಣ, ನಮ್ಮನೆ ಪಕ್ಕನೆ ಗ್ರೌಂಡ್, ನಮ್ದು ಹೋಮ್ ಗ್ರೌಂಡ್, ಬಿಟ್ಬಿಡ್ತೀನ ನೋಡೋಣ ಅಂತೇಳಿ ಸೀನಿಯರ್ಸ್ ನನ್ನ ಜೊತೆ ಓಡ್ಬೇಕಾದ್ರೆ ಅವ್ರು ಶ್ರಮ ಬೀಳೋರು. ಅಷ್ಟು ರನ್ನಿಂಗ್ ಅಥ್ಲೆಟಿಕ್ಸ್ ಅಲ್ಲಿ ಓಡ್ತಿದ್ದೆ. ಅಲ್ಲೂ ಒಂದ್ಸತಿ ನಾನು ಮೊದಲನೇ ಬಹುಮಾನ ತಗೊಂಡಿದ್ದೆ. ಅದಾದ್ಮೇಲೆ ಚೆಸ್, ಇದಕ್ಕಿಂತ ನಂಗೆ ಅದು ಅಟ್ಯಾಚ್ ಆಗಿದ್ದು ನನ್ನ ಡಿಪಾರ್ಟ್ಮೆಂಟ್ ದೂರದರ್ಶನ ಕಲ್ತ್ಕೊಂಡು, ಅದಕ್ಕೆ ನಮ್ಮ ಕಲ್ತ್ಕೊಂಡು ಮೀಡಿಯಾದಲ್ಲಿ ಚಾಂಪಿಯನ್ ಆದೆ ನಾನು. ಎಷ್ಟು ಜನ ಬರ್ತಾರೆ ಅಂತಂದ್ರೆ ಒಂದು 100-200 ಜನ ಅದನ್ನ ಆಡ್ತಾರೆ, ಪ್ಲೇಯರ್ಸ್ ಒಬ್ಬೊಬ್ಬರು. ಅಷ್ಟು ಜನದ ಮೇಲೆ ನಾನು ಗೆದ್ದಿದ್ದೆ. ಗೆದ್ದಾಗ ಅವತ್ತು ಪ್ರೆಸ್ ಕ್ಲಬ್ ಅಲ್ಲಿ ಚೀಫ್ ಮಿನಿಸ್ಟರ್ ನಾವು ಹೇಳಿದ ಕೊಟ್ಟಲ್ಲ, ಅದು SM ಕೃಷ್ಣ ಅವರು ಬೆನ್ ತಟ್ಟಿ ಸಭಾಷ್ ನೀವು ಚಾಂಪಿಯನ್ ಅಪ್ಪ ಅಂತೇಳಿ ನಿಮಗೆ ಪ್ರೈಸ್ ಕೊಟ್ಟರು. ಇನ್ನೊಂದ್ ಕಡೆ ಇದೇ ರೀತಿ ನಮ್ಮ ಆರ್ಟಿಸ್ಟ್ ಒಂದು ವಿಚಾರಕ್ಕೆ ಬಂದಾಗ ಚಾಲೆಂಜಿಂಗ್ ತಗೊಂಡು ಅಲ್ಲಿ ಏನೇನಿತ್ತು ಎಲ್ಲಾನು ಮೊದಲನೇ ಬಹುಮಾನ ಗೆದ್ದಿದ್ದೆ. ಒಂದು ನಿನ್ ಕರೆದು ಕೊಡಕ್ಕಾಗಲ್ಲ ಕಣಪ್ಪ, ಒಂದೇ ಸತಿ ಟ್ರೈಲ್ ಇಟ್ಬಿಟ್ಟು ಒಂದು ಅಷ್ಟು ಕೊಟ್ಬಿಡ್ವಿ ತಾಂಬ್ರು ಅಂತ, ಹಂಗೆ ಮಾಡಿ ಅಂತ ಅವರು ಲಿಸ್ಟ್ ಓದ್ಬಿಟ್ಟು ಇದ್ರಲ್ಲಿ ಮೊದಲನೇ ಬಹುಮಾನ, ಇದ್ರಲ್ಲಿ ಮೊದಲನೇ ಬಹುಮಾನ ತಿಮ್ಮರಾಜು, ಇದ್ರಲ್ಲಿ ಮೊದಲನೇ ಬಹುಮಾನ ತಿಮ್ಮರಾಜು ಅಂತ ಒಂದು 20 ಹೇಳಿ ಆ ಟ್ರೈ ಸಮೇತ ಹಂಗೆ ಬಂದು ಕೊಟ್ರು. ಅದು ಒಂಥರ ಅಚೀವ್ಮೆಂಟ್. ಅದು ಬಿಡ್ತಿರ್ಲಿಲ್ಲ ಯಾವುದೇ ಒಂದು ಕೆಲಸ ನನ್ಗೆ ಏನಂದ್ರೆ ನಾವ್ ಯಾವ್ದನ್ನ ಒಂದು ಕಲಿಬೇಕಾದ್ರೆ ಗುರು ಬೇಕು. ಗುರು ನಮ್ಗೆ ಏನು ಹೇಳ್ಕೊಟ್ಟಿದ್ದಾರೆ ಅದನ್ನ ಶ್ರದ್ಧಾ ಭಕ್ತಿನ ನಾವು ಕಲ್ತ್ಕೊಂಡಾಗ ಅದು ನಮ್ಮ ಮನಸ್ಸಿಗೆ ತಾಟುತ್ತೆ, ನಮ್ಮ ಮನಸ್ಸಲ್ಲಿ ಪಕ್ಕ ಕೂತ್ಕೊಳ್ಳುತ್ತೆ ಅಂತ. ಅದು ಗುರು ಮಾತು ಯಾವತ್ತು ಕೇಳಲ್ಲ, ಇಲ್ಲ ನಾನೇ ಅಂತ ಬಂದ್ಬಿಡುತ್ತೆ ನೋಡಿ, ಅವ್ರು ಕಳ್ದೋಗ್ಬಿಡ್ತಾರೆ, ಅಂತವ್ರು ನಿಂತ್ಕೊಳ್ಳೋದೇ ಇಲ್ಲ. ನಾನು ನೋಡ್ಬಿಟ್ಟಿದ್ದೀನಿ ಸುಮಾರು ಜನ ಈ ತರದ್ದು ಇದೆ. ಈ ಅಹಂಕಾರ ಬೀಳಿ, ದುರಹಂಕಾರ ಮಾತ್ರ ಬೀಳ್ಬೇಡಿ. ಕಲ್ತಾಗ ಅದು ಒಂದು ಅಹಂ ಇರ್ಬೇಕು, ಹೌದಲ್ಲ, ವಿದ್ಯೆ ಗೊತ್ತು ಅಂತ. ಬಟ್ ಅಹಂಕಾರ ಬಂದಾಗ ಅದು ಖಂಡಿತ ನಿಲ್ಲೋದಿಲ್ಲ. ಇಲ್ಲಿ ನೋಡಿ, ಇವತ್ತು ಯಾವ್ದೋ ಒಂದು ಕಲ್ತು ಅದರಲ್ಲೇ ಅಚೀವ್ ಮಾಡ್ಕೊಂಡು ಹೋಗ್ತಾರೆ, ಅದರಲ್ಲೇ ಸಾಧನೆ ಆಗುತ್ತೆ, ಕೊನೆ ಸಂಸಾರ ನಿಭಾಯಿಸಬೇಕಾಗುತ್ತೆ, ಮಾಮೂಲಿ ಹೆಂಡತಿ ಮಕ್ಳು ಎಲ್ಲ ಬರ್ತಾರೆ. ಆದ್ರೆ ನೀವು ಮದುವೆ ಆಗಿನುವೆ ಹಲವಾರು ಕ್ಷೇತ್ರದಲ್ಲಿ ಒಂಥರ ಸಕಲ ಕಲಾ ವಲ್ಲಭ ಅಂತಾನೆ ಹೇಳ್ಬೋದು. ಈಗ ನಾವು ನಿಜವಾಗ್ಲೂ ಏನಾದ್ರು ಆಟ ಇದ್ರೆ ಸಕಲ ಕಲಾ ವಲ್ಲಭ ಅಂತ ನಿಮ್ಗೆ ಹೇಳ್ಬೋದು. ನೀವು ಯಾವುದೇ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಹೋಗಿ ನೀವು ಕೈ ಇಟ್ಟು ಅದನ್ನ ಕೆಲಸ ಬಂದಾಗ ಅದನ್ನ ಪೂರ್ತಿ ತಿಳ್ಕೊಂಡು ಪೂರ್ತಿ ಮಾಡೋದು, ಅದು ನಿಜವಾಗ್ಲೂ ಎಲ್ರಿಗೂ ಅದು ಆಗೋದಿಲ್ಲ, ಎಲ್ರಿಗೂ ಬರೋದಿಲ್ಲ. ಅದು ಕೆಲವ್ರಿಗೆ ಅಯ್ಯೋ ನಮ್ಗೆ ಇದು ಅಲರ್ಜಿ ಆಗುತ್ತೆ, ನಮ್ಗೆ ಕೆಲಸ ಆಗಲ್ಲ. ಆಮೇಲೆ ಅಷ್ಟೊತ್ತು ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ನೀವು ದುಡಿತಾ ಇದ್ರಿ, ಒಂದು ಹೆಂಡತಿ ನಿಮ್ಮ ತಾಯಿನ ಜವಾಬ್ದಾರಿ ಅದು. ಅಲ್ಲಿಂದ ಚಂದನಾಗ್ ಬಂದ್ರಿ, ಅದ್ರ ಜೊತೆಗೆ ನೋಡಿ. ನಾವು ಮೊದಲು ನನ್ನ ಲೈಟಿಂಗ್ಗೆ ಗುರು ವಿ ರಾಮಮೂರ್ತಿ ಅಂತ, ವಿ ರಾಮಮೂರ್ತಿ ಅವರು ಅಂತ, ತುಂಬಾ ಒಳ್ಳೆ ಗುರು ಅವರು. ಲೈಟಿಂಗ್ ಅಲ್ಲಿ ನನಗೆ ಲೈಟಿಂಗ್ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಯಾಕೆ ಲೈಟಿಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಅದನ್ನ ಶ್ರದ್ಧಾಪೂರ್ವಕವಾಗಿ ಗಮನ ಇಟ್ಟು ಕಲ್ತ್ಕೊಂಡ್ವಿ ನಾವು ಅದನ್ನ. ಅದಾಯ್ತು. ಅದಾದ್ಮೇಲೆ ಅದನ್ನ ಸಿಸ್ಟಮೆಟಿಕ್ ಆಗಿತ್ತು ಅಂತಂದ್ರೆ ಒಂದ್ಸತಿ ಹೇಳಿದ್ದನ್ನ ಅದನ್ನ ನಾವು ಗ್ರಹಿಸ್ಕೋಬೇಕು, ಅದನ್ನ ತಗೊಂಡು ಇರ್ಲಿಲ್ಲ. ಹೌದು, ಒಂದು 30-40 ಫೋನ್ ನಂಬರ್ಗಳನ್ನ ಇಟ್ಕೊಳ್ತಿದ್ವಿ, ಪಟ 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 ಪಟ. ಅವಾಗೆಲ್ಲ ಇದು ಡಯಲ್ ಸಿಸ್ಟಮ್, ಅವ್ರ ನಂಬರ್ ಇರೋದಲ್ಲ, ಒಂದ್ 100 ನಂಬರ್ ಹೇಳ್ತಿದ್ವಿ. ಆದ್ರೆ ಇವತ್ತು ನಮ್ ನಂಬರ್ ನಮ್ಗೆ ಗೊತ್ತಾಗಲ್ಲ, ಈ ಮೊಬೈಲ್ ಬಂದಿರೋದ್ರಿಂದ. ಹಂಗಾಗಿ ಎಲ್ಲ ಪ್ರತಿಯೊಂದು ಗೂಗಲ್ ಅಲ್ಲಿ ಸಿಗುತ್ತೆ, ಯಾವ್ದಕ್ಕೂ ನಾವು ತಲೆ ಕೆಡ್ಸ್ಕೊಂಡಿಲ್ಲ. ಮುಂಚೆ ತರ ಲೈಬ್ರರಿ ಹೋಗ್ಬೇಕು, ಸರ್ಚ್ ಮಾಡ್ಬೇಕಪ್ಪ ಅನ್ನೋದು ಏನಿಲ್ಲ. ಹಾಗೆ ನೀವು ಮತ್ತೆ ಚಂದನದಲ್ಲಿ ನಿಮ್ಮ ಸೇವೆಯನ್ನ ಮಾಡಿ ನಿವೃತ್ತಿ ಹೊಂದಿದ್ದೀರಾ. ನಿವೃತ್ತಿ ಜೀವನವನ್ನು ಸಹ ನೀವು ತುಂಬಾ ಆನಂದವಾಗಿ ನೀವು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀರಾ. ಒಳ್ಳೇದಾಗಿ. ಅವತ್ತು ನಮ್ಗೆ ಕಷ್ಟ ಕೊಟ್ಟಿದ್ದು ದೇವರು ಇಲ್ಲಿ ನನಗೆ ಕೆಲಸ ಸಿಕ್ಕಿದ ಮೇಲೆ ನನಗೆಲ್ಲ ಭಗವಂತ ಕೊಟ್ಟ. ಭಗವಂತ ನನಗೆ ಎಲ್ಲ ಕರುಣಿಸಿದ. ಅವಾಗ ನಮ್ಗ ಆದಷ್ಟು, ಆಮೇಲೆ ನಮ್ಮ ತಂದೆ ತಾಯಿನೂ ಅವರು ಪಟ್ಟಂತ ಖುಷಿ, ಅವ್ರು ಪಟ್ಟಂತ ಆ ಕಷ್ಟ ಜೀವನವನ್ನ ಮರೆಸಿ ಅವ್ರನ್ನ ನಾವು ಮತ್ತೆ ನಮ್ಮ ಇದೆ ಅಂತ ಹೇಳಿ ನಾವು ಅದನ್ನ
ಜೊತೆ ನಾವು ಬಾಳ್ವೆ ಮಾಡಿದ್ವಲ್ಲ, ಅದು ಬಹಳ ಖುಷಿ ತರ ಅಂತ ಅದು. ಆಮೇಲೆ ಆತ್ಮದ ತೃಪ್ತಿ ಇದೆ. ಹೌದು, ನಾವು ಹೌದು, ಚೆನ್ನಾಗಿ ಹೌದು, ಬದುಕಿದ್ದೀವಿ, ಚೆನ್ನಾಗಿ ಹೌದು. ಕೆಲಸ ಮಾಡಿದೀವಿ ಹೌದು, ಅನ್ನೋ ಒಂದು ಆತ್ಮ ತೃಪ್ತಿ ಇದೆ. ಹೌದು. ತಂದೆ ತಾಯಿನ ಯಾವತ್ತೂ ಯಾರು ದೂರ ಮಾಡಬಾರ್ದು. ಯಾಕಂದ್ರೆ ಅವ್ರು ಎತ್ತು ಒತ್ತು ನಮ್ಮನ್ನ ಸಾಕಿರ್ತಾರೆ. ತಮ್ಮ ಮಕ್ಕಳು ತುಂಬಾ ಚೆನ್ನಾಗಿ ಮುಂದೆ ಬರಲಿ, ಅವ್ರು ತುಂಬಾ ಹೆಸರು ಮಾಡಲಿ ಅಂತ ಎಲ್ಲ ಪ್ರತಿಯೊಬ್ಬ ತಂದೆ ತಾಯಿಗೂ ಇರುತ್ತೆ. ಕೆಲವರು ಏನಾಗತ್ತೆ ಅಂದ್ರೆ ಅವ್ರದೇ ಒಡನಾಟ, ಅವ್ರದೇ ಒಂದು ಕೆಲಸ, ಅವಾಗ ತಂದೆ ತಾಯಿನ ಮರೆತು ಬಿಡ್ತಾರೆ. ಹೌದು, ಹೌದು. ಅದಾಗಬಾರ್ದು. ಈಗಿನ ಕಾಲಕ್ಕೆ ಹೋಲಿಸ್ಕೊಂಡ್ರೆ ಅವಾಗ ನಾವು ಇಲ್ಲ, ಮಾತಾಡೋದು ಅದಾಗಬಾರ್ದು ಅಂತ ಎಲ್ರಿಗೂ ನಾನು ಮದುವೆ ಮಾಡ್ಕೊಳ್ತೇನೆ. ತಂದೆ ತಾಯಿನ ನಿಮ್ ಚೆನ್ನಾಗಿ ದೇವ್ರಂತ ನೋಡ್ಕೊಳ್ಳಿ. ದೇವಸ್ಥಾನಕ್ಕೆ ಏನ್ಕ್ ಹೋಗ್ತೀರಿ? ನೀವು ದುಡಿಮೆ ಎಲ್ಲ ಕೊಡೋದೇನ್ ಬೇಕಾಗಿಲ್ಲ, ಸ್ವಲ್ಪ ಕೊಟ್ಟರು ಸಾಕು, ಅವ್ರು ಖುಷಿ ಆಗ್ತಾರೆ. ಹೌದು, ತಂದೆ ತಾಯಿಗಳು. ಹೌದು, ಹೌದು. ದೇವಸ್ಥಾನಕ್ಕೆ ಹೋಗ್ತಿರಲ್ಲ, ಮೊದಲು ನಮಸ್ಕಾರ ಮಾಡೋದು ತಾಯಿ ತಂದೆ ನಮಸ್ಕಾರ ಮಾಡ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋದ್ರೆ ಬಹಳ ಅದು ಒಳ್ಳೇದು. ಒಳ್ಳೆ ಜೀವನಕ್ಕೊಂದು ಜೀವನಕ್ಕೆ ಅರ್ಥ ಒಂದು ಅರ್ಥ ಇರುತ್ತೆ ಅನ್ನೋದು ನನ್ನ ಅನಿಸಿಕೆ. ಇದು ಅಮೃತ್ ವಿಷನ್ ಮೇಕರ್ಸ್ ಯೂಟ್ಯೂಬ್ ಚಾನಲ್ ಕಲಾವಿದರಿಗೋಸ್ಕರ ಇದನ್ನ ಇದೇ ರೀತಿಯ ಇನ್ನೂ ಅನೇಕ ಕಲಾವಿದರುಗಳನ್ನ ಕರೆದು ನಮ್ಮ ಸಂದರ್ಶನದಲ್ಲಿ ಮಾಡೋಣ. ಅದನ್ನ ನೋಡ್ತಾ ಇರಿ. ದಯವಿಟ್ಟು ಅಮೃತ್ ವಿಷನ್ ಮೇಕರ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ. ಧನ್ಯವಾದಗಳು. ನಮಸ್ಕಾರ.